ಏನು ಹೇಳಿದರು? ವಿದ್ಯಾ ಕರ್ಮ ದೇಹ ಏನು ಕೆಲಸಕ್ಕೆ ಬರೋದಿಲ್ಲ. ರಾಷ್ಟ್ರ ವಿಷಾ ಸಮಸ್ಯೆ, ರಾಷ್ಟ್ರ ಫಲ ಇದೆ, ಫಲ ಏನಾಗುವುದು, ಫಲ ಏನಾಗಿದೆ, ಪ್ರೇಣಿ ಶಿಷ್ಯನಿದೆ. ವಿದ್ಯಾ ಕರ್ಮ ಮಾಡಿದ ಜ್ಞಾನ, ಕರ್ಮ ಸುಧಾ ಸಂತತಿ, ಮೂರು ಉಳಿಯೋದು. ಇದರಲ್ಲಿ ವಿದ್ಯೆ ಕರ್ಮ ಸರಿ, ಸಂತತಿಗೆ ಹೆಂಡತಿ ಸರಿ ಇರಬೇಕು. ಹೆಂಡತಿ ಸರಿ ಇರ್ಬೇಕಾದ್ರೆ ರಕ್ಷಣೆ ಕೊಡಬೇಕು. ರಕ್ಷಣೆ ಕೊಡದೆ ಹೋದ್ರೆ ಅದು ರೂಪ ಜಾಗ ಕರ್ಮ ಸಾಧನೆ ಅಂದ್ರೆ ಏನೋ, ಯಾವುದೋ ಸಾಧನೆ ವರ್ಣಾಶ್ರಮ ವಿಹಿತವಾದ ಸಾಧನೆ ಮಾಡ್ತಾರೆ. ಯಾವುದೋ ಸಾಧನೆ ಮಾಡಿದ್ರೆ ಮಹತ್ವ ಇಲ್ಲ. ಸ್ವಧರ್ಮ ಪರಿಪಾಲನೆ ಅಂತ ಸಾಧನೆ ಮಾಡ್ತಾರೆ. ಸುತಃ ಅಂತ ಹೇಳಿದಾಗ ವೈಷ್ಣವ ಮಕ್ಕಳಾಗ್ತದೆ. ಬರೀ ಮಕ್ಕಳಿದ್ದಾರೆ ಸದ್ಗತಿ ಇಲ್ಲ. ದುರ್ಯೋಧನ ಮಕ್ಕಳಿದ್ದರು ಧೃತರಾಷ್ಟ್ರನಿಗೆ, ಅವರಿಂದ ಸದ್ಗತಿ ಆಗಲಿಲ್ಲ. ಅವರೆಲ್ಲ ಅಂತ ಮಕ್ಕಳು ಹುಟ್ಟಿದ್ರಲ್ಲ ಅಂತ ಪ್ರಾಯಶ್ಚಿತ್ತ ಮಾಡ್ಕೊಂಡ್ಮೇಲೆ ಸದ್ಗತಿ ಆಯಿತು. ಆದ್ದರಿಂದ ದುಷ್ಟ ಮಕ್ಕಳು ಬೇರೆ, ಬರೀ ಮಕ್ಕಳು ಬೇರೆ. ಎಲ್ಲೆಲ್ಲಿ ಸ್ಟಾಫ್ ಅಂತ ಕರೀತಾರೋ ಗುಡ್ ಅಂತ ಅರ್ಥ. ಸ್ಟಾಫರಿಗೆ ಗುಡಿಸ್ತಾರಲ್ಲ ಸ್ಟಾಫ್ ಆಗಿಬಿಡೋದಿಲ್ಲ. ಮಕ್ಕಳು ಅಂದ್ರೆ ಹೇಗಿರಬೇಕು, ನಮ್ಮ ಉತ್ತರಾಧಿಕಾರಿ ಯಾವುದಕ್ಕೆ? ವರ್ಣಾಶ್ರಮ ತರಬೇಕು, ಉತ್ತರಾಧಿಕಾರಿ ಆಗ್ತದೆ. ಅದು ಇಲ್ಲದೆ ಹೋದ್ರೆ ಮಕ್ಕಳನ್ನ ಪಡೆಯೋದಕ್ಕಿಂತ ಪಡೆದೇ ಇರೋದೇ ಶ್ರೇಷ್ಠ. ಅಥೋದ್ಯ ಸಾರು ಬಂಧಕಾನ್ ದಿಹನ್ವಿ ಧಾರ್ತರಾಷ್ಟ್ರಕಾನ್. ಈಗ ದ್ರೌಪದಿ ಮೇಲೆ ಕೈ ಮಾಡಕೊಂಡಿರ್ತಕ್ಕಂಥ ಇವರನ್ನ ಸಾನುಬಂಧಕಾನ್, ಅವ್ರ ಬಂಧು ಬಾಂಧವರ ಸಮೇತ ಕೊಲ್ತೇನೆ. ಇತಿ ಬ್ರುವನ್ ಬೆಲೋಕಯದ್ರಿಪೂನ್ ದಹನ್ನಿವೌಜಸ. ಆ ಕ್ಷಣವೇನೆ ಏನಾಯ್ತು, ಸುಟ್ಟು ಬಿಡಾಗ ಅವ್ರನ್ನ ನೋಡ್ತಾ ದೊಡ್ಡ ಪರಿಹ ದದರ್ಶಜ ಮಹಾಘೋರಂ ಆದಾತುಂ ಪರಿಹಂ ಋಷ ಕರ್ತುಂ ವ್ಯವಸಿತೋ ಬುದ್ಧ್ಯಾ ನಿಶೇಷಾನ್ ಧಾರ್ತರಾಷ್ಟ್ರಕ. ಅವ್ರು ಒಬ್ರು ಉಳಿಬಾರ್ದು, ನಿಶೇಷಾನ್ ಒಬ್ಬರನ್ನು ಉಳಿಸಿದಂತೆ ಕೊಂದು ಬಿಡಬೇಕು ಅಂತ ಇದ್ರು. ತದಾ ಶಿವಾ ಭವಾಸಿರೇ ಸುಯೋಧನಾಗ್ನಿಗೆ ಹತಃ ತಥೈವ ತದ್ವಿದುರ್ಗೃಹೇಪಿ ಅಭೂತ್ ಭಯಾನಕಂ ಬಹು. ಅದೇ ಹೊತ್ತಿಗೆ ಅವರ ಅಗ್ನಿಗೇಹದಿಂದ, ಅಗ್ನಿಹೋತ್ರದ ಮನೆ ಅಂತ, ಅಗ್ನಿಗೇಹ ಅಂದ್ರೆ ಅಗ್ನಿಹೋತ್ರದ ಮನೆ, ಅದರಿಂದ ಅಮಂಗಳಕರವಾದ ಧರಿಗಳು ಬಂದು, ಧರಿಗಳು ಊಡಿರ್ತಕ್ಕಂಥ ಶಬ್ದ ಮೊದಲಾದವುಗಳು ಬಂದು. ಅದೇ ರೀತಿ ರುದ್ರಾಷ್ಟ್ರನ ಅಗ್ನಿಗೃಹದಲ್ಲೂ ಆಯಿತು. ಆಗ ನಿಮಿತ್ತಾನಿ ಅತಿಘೋರಾಣಿ ಕುಪಿತೇ ಮಾರುತಾತ್ಮಜೆ ದೃಷ್ಟ್ವಾ ಅಂಬಿಕೆಯೋ ವಿದುರಂ ಪಪ್ರಚ್ಛ ಯೇಷಾಂ ಫಲಂ ಧೃತಂ ಆಹತಂ ವಿದುರೋ ಜ್ಯೇಷ್ಠಂ ಕ್ಷಣೇ ಅಸ್ಮಿನ್ ತವ ಪುತ್ರಕಾಹ ಸಾನುಬಂಧಾ ನ ಶಿಷ್ಯಂತಿ ಬೃಹೋದರ ಬಲಾಹತ. ಗೆಳತನ ಕೂತಿದ್ದೀನಿ ನೀನೀಗ, ಚಿಕ್ಕ ಮಕ್ಕಳಂತ ಕೇಳ್ತೀವಿ, ಏನು ಗೆದ್ದ ಅಂತೇಳಿ. ಯಾರು ಸತ್ರು ಅಂತ ಹೇಳ್ತೇನೆ ಅಂತ ಹೇಳ್ತಾ ಉಲ್ಟಾ ಪಾಲ್ಟ ಆಗುತ್ತೆ, ಉದ್ಯೋಗ ಇಲ್ಲ. ಅರ್ಭಕವ ಶ್ರೀಷು ದ್ಯೂತೇಶು. ಈಗ ಪ್ರಶ್ನೆ ಬಂತು, ಇದೆಲ್ಲ ಏನು ತಪ್ಪಾಗಿದೆ? ಈಗ ನ್ಯಾಯ ಪ್ರಕಾರ ಆಡ್ಕೊಂಡಿದ್ದಾರೆ. ದ್ಯೂತ ಆಡಿದ್ವಿ, ಸೋತ, ದ್ರೌಪದಿನೂ ಇಟ್ಟ, ಸೋತಾಯ್ತು, ನಾನು ಜಾಸ್ತಿ ಕರ್ಕೊಂಡು ಹೋಗ್ತೀನಿ, ಏನು ತಪ್ಪಿದೆ ಅಂತ ಕಡ್ಬೋದು ಅವನಿಗೆ. ಅದು ಹೇಳ್ತಾರೆ, ಸ್ತ್ರೀಷು ದ್ಯೂತೇಶು ವಾ ದತ್ತಂ ಮದಾಂಧೇನ ನರೇಣ ವಾ ನ ದತ್ತಮಾಹುರ್ ವಿದ್ವಾಂಸಃ ತಸ್ಯ ಬಂಧುಭಿರೇವ ಚ. ಎಷ್ಟು ಇಂಪಾರ್ಟೆಂಟ್. ಸ್ತ್ರೀಷು, ಇವತ್ತು ನಡೀತಕ್ಕಂಥ ಕಾನೂನಿಗೆ, ಸ್ತ್ರೀಷು ದ್ಯೂತೇಶು ವಾ ದತ್ತಂ ಮದಾಂಧೇನ ನರೇಣ ವಾ ನ ದತ್ತಂ ಮಾಹುಃ ವಿದ್ವಾಂಸಃ ತಸ್ಯ ಬಂಧುಭಿಃ ಏವ ಚ ಆಹಾರ್ಯಂ ಪುನಃ ಆಹುಶ್ಚ ತಥಾಪಿ ದಾತು ಪಾಂಡವೈಃ ತತ್ಕೃತಂ ತವ ಪುತ್ರಾಣಾಂ ಖ್ಯಾಪಯದ್ಭಿಃ ಅಶಿಷ್ಟತಾ. ಸ್ತ್ರೀಷು ದ್ಯೂತೇಶು ವಾ ದತ್ತಂ. ಸ್ತ್ರೀಯರಿಗೆ ಕೊಟ್ಟಾಗ ವೇಶ್ಯರಿಗೆ ಕೊಟ್ಬಿಡ್ತಾರೆ. ಎಷ್ಟು ಮನೆ ಬರ್ಕೊಟ್ಬಿಡ್ತಾರೆ ವೇಶ್ಯರಿಗೆ. ಮನೇಲಿ ಮಕ್ಕಳಿದ್ದಾರೆ, ಹೆಂಡತಿ ಇದ್ದಾರೆ, ಎಲ್ಲ ಇದ್ದಾರೆ, ವೇಶ್ಯ ಮನೆ ಬರ್ಕೊಟ್ಟ, ಇಟ್ ವ್ಯಾಲಿಡ್. ಏನಾಗೋದಿಲ್ಲ, ಊರ್ಜಿತ ಆಗೋದಿಲ್ಲ. ಗೊತ್ತಾಯ್ತಾ? ಇವತ್ತಿಗೂ ಕೂಡ ಯಾವ ಕೋರ್ಟು ಕಚೇರಿಗಳಲ್ಲೂ ಅದೇನಾಗೋದಿಲ್ಲ, ಎಂದು ಸ್ಟ್ಯಾಂಡ್ ಆಗೋದು. ಯಾಕೆ ಇಲ್ಲಿಗಲ್ಲ, ಕೊಳ್ಳಕ್ಕೆ ಬರೋದಿಲ್ಲ. ಸ್ತ್ರೀಷು ಫಸ್ಟ್, ಅದು ಕಾಮುಕ ಸ್ತ್ರೀಷು ಅಂತ. ದ್ಯೂತೇಶು, ದ್ಯೂತದಲ್ಲಿ ಇಟ್ಟಿದ್ದು ಕೂಡ ಯಾವುದು ಊರ್ಜಿತ ಆಗೋದಿಲ್ಲ. ದತ್ತಂ ಮದಾಂಧೇನ ನರೇಣವ. ಮದಾಂಧ ಅಂದ್ರೆ ಮತ್ತು ಒಂದಿರುತ್ತೆ, ಮದ್ಯಪಾನ ಮಾಡಿರ್ತಾರೆ, ಅದು ಕುಡಿಸ್ಬಿಟ್ಟು ಸೈನ್ ಮಾಡಿಸ್ಕೊಂಡ್ಬಿಡ್ತಾರೆ. ಅದೇ ಟ್ರಿಕ್ ಮಾಡೋದು ಎಷ್ಟೋ ಸಲ, ಅದಕ್ಕೂ ಬೆಲೆ ಇಲ್ಲ. ನರೇಣವ, ಇಲ್ಲಿ ಸ್ತ್ರೀಷು ದ್ಯೂತೇಶು ವಾ ದತ್ತಂ ಮದಾಂಧೇನ ನರೇಣವ.
ನದತ್ತ ಮಾಹುರ್ ವಿದ್ವಾಂಸಃ ಏನಂತ ಕರೆಯೋದಿಲ್ಲ ಜ್ಞಾನಿಗಳು, ಕೊಟ್ಟಿದ್ದು ಅಂತ ಕರೆಯೋದಿಲ್ಲ. ಆದ್ದರಿಂದ ಬಂಧು ಬೇರೆ ಅದನ್ನೇನ್ ಮಾಡ್ಬೇಕು, ಆಮೇಲೆ ಅವ್ರು ಪುನಃ ವಾಪಸ್ ತಗೊಳ್ಳೋ ಹಕ್ಕು ಅವನಿಗೆ ಇದೆ. ನಾನು ಕುಡ್ದಾಗ ಮಾಡಿದ್ದೆ ಕೊಡೋದಿಲ್ಲ ಅಂತ ಹೇಳ್ಬೋದು, ಅವನಿಗೆ ರೈಟ್ ಇದೆ. ವಾಪಸ್ ತಗೊಂಡ್ರೆ ಏನಂತ ಕರೆಯೋದಿಲ್ಲ, ಅದನ್ನ ದತ್ತಾಪಹರಣ ಅಂತ ಕರೆಯೋದಿಲ್ಲ. ನ್ಯಾಯಬದ್ಧವಾಗಿ ಕೊಟ್ಟಾಗ ವಾಪಸ್ ತಗೊಳಕ್ ಬರೋದಿಲ್ಲ, ತಗೊಂಡ್ರೆ ಏನಾಗುತ್ತದೋ ದತ್ತಾಪಹರಣ ಅಂತ ಕರೀತಾರೆ. ಇದು ಹಾಗೆ ಅನ್ಸೋದಿಲ್ಲ. ಆಹಾರ್ಯಂ ಅಂತ ಹೇಳಿದ್ರಿಂದ ತಗೊಳ್ಳೇಬೇಕು ವಾಪಸ್ಸು. ಪುನರಾಹುಸ್ತ್ಯ ತಥಾಪಿ ರಥು ಪಾಂಡವೈ, ಅವ್ರ ಕೈಲಿ ಆಗ್ಲಿಲ್ಲ ಅಂತ ಬಂಧುವೀರೇವ ಬಾತವ್ರ ಕೇಸ್ ಹಾಕ್ಬೋದು. ಗೊತ್ತಾಯ್ತಾ? ಅವನೇ ತಗೊಳ್ಬಹುದು, ಅವ್ರ ಕಡೆಯವರು ತಗೋಬಹುದು, ಯಾರು ಬೇಕಾದ್ರೂ ಕೂಡ ಏನ್ ಮಾಡ್ಬೋದು, ಅದನ್ನ ಅನ್ಯಾಯ ಅಂತ ಹೇಳಿ ವಾಪಸ್ ತಗೊಳಕ್ ಬರುತ್ತೆ. ಆಹಾರ್ಯಂ ಪುನರಾಹುಸ್ತ್ಯ ತಥಾಪಿ ರಥು ಪಾಂಡ, ಇದೆಲ್ಲ ಧರ್ಮ ಸೂಕ್ಷ್ಮಗಳಿವೆಲ್ಲ. ಇದು ಗೊತ್ತಾಗ ತಾತ್ಪರ್ಯ ಓದಿದಾಗ ಮಾತ್ರನೇ. ಯಾವ ಕಾಲಕ್ಕೂ ಇವತ್ತು ನಡೀತಿರತಕ್ಕಂಥ ಕಾನೂನು ಅಂದ್ರೆ ಎಷ್ಟು ಮುಖ್ಯ. ತಥಾಪಿ ಹಾಗಿದ್ರೆ ಪಾಂಡವರ ಕೆಲಸ ಮಾಡಬಹುದಾಗಿತ್ತಲ್ಲ ಅಂತ ಕೇಳಿದ್ರೆ, ನತು ಪಾಂಡವೈಹಿ ತತ್ಕೃತಂ ತವ ಪುತ್ರಾಣಂ ಖ್ಯಾಪಯದ್ಭಿ ಅಶಿಷ್ಟತ. ಪಾಂಡವರ ಕೆಲಸ ಮಾಡಿಲ್ಲ, ಸಂತೋಷ ಪಡ್ಬೇಕು ನೀನೀಗ. ಗೊತ್ತಾಯ್ತಾ? ಯಾತಕ್ಕೆ? ಅವ್ರು ಎಷ್ಟು ಅಯೋಗ್ಯರು ಜಗತ್ತು ಗೊತ್ತಾಗ್ಲಿ ಸುಮ್ಮನೆ ಇದ್ದಾರೆ ಅಷ್ಟೇ ಹೊರತು ಬೇರೆ ಇಲ್ಲ. ಈ ಸೌದಿ ಎಚ್ಚೆತ್ಕೊಂಡ್ರೆ ಏನಾಗತ್ತೆ, ನೀನೀಗ ಇಲ್ದ ಹೋದ್ರೆ ಪದೀತಿ ಆಗತ್ತೆ ಅಂತ. ಖ್ಯಾಪಯದ್ಭಿ ಅಶಿಷ್ಟತ. ಈ ಪೇಪರ್ ಹ್ಯಾಂಡ್ ಓವರ್ ಆಗೋಕ್ಕಿಂತ ಮುಂಚೆ ಕರೆಕ್ಷನ್ ಮಾಡೋ ಚಾನ್ಸ್ ಇದೆ. ತಪ್ಪಾನ್ಸರ್ ಬರೆದಿರ್ತಾನೆ, ಕರೆಕ್ಟ್ ಮಾಡ್ಕೋಬಹುದು. ಎಲ್ಲಿವರೆಗೆ ಚಾನ್ಸ್ ಇದೆ? ಕೊಡೋವರೆಗೆ. ಆಮೇಲೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ, ಮುಗೀತೀಗ. ಅದಕ್ಕೆ ಕೋಡ್ ಹೋಗೋದ ಮುನ್ನ ಕೋಟೆ ರಕ್ಷಿಸಬೇಕು. ಏನೇ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದಿದ್ರು ಹೇಗೆ ಮಾಡ್ಕೋಬೇಕು, ದೇಹ ಹೋಗೋದಕ್ಕಿಂತ ಮುಂಚಿತವಾಗಿ. ಅದು ಪೇಪರ್ ಹ್ಯಾಂಡ್ ಓವರ್ ಮಾಡಿದಾಗ ದೇಹ ಒಪ್ಸೋಗ್ತಾರಲ್ಲ, ಅದು ಅಷ್ಟೊಳಗೆ ಕೊಡ್ಬೇಕು. ದೇಹ ಪೇಪರ್ ದೇವ್ರಿಗೆ, ತಮ್ಮ ದೇಹ ಅಂದ್ರೆ ದೇವ್ರು ಕೊಟ್ಟು ಆನ್ಸರ್ ಪೇಪರ್ ಇದ್ದಾಗ ಅಷ್ಟೇ. ಏನ್ ನಮ್ಗೆ ಯಾವ ರೈಟ್ ಇಲ್ಲ, ಕೊಟ್ಟು ಬೂದೋಯ್ತು ಅಷ್ಟೇ. ಅಷ್ಟೊಳಗೆ ಸಾಧನೆ ಮಾಡಬೇಕು ಹೊರತು ಆಮೇಲೆ ಇಲ್ಲ. ಇನ್ನೂ ಟೈಮ್ ಇದೆ ನಿನಗೀಗ, ಇನ್ನೂ ಕೊಂದಿಲ್ಲ ಭೀಮಸೇನ, ಟೈಮ್ ಇದೆ ಅಂತ ಅರ್ಥ. ಬೇಗ ಕರೆಕ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಭೀಮಸೇನ ಸ್ವಾರಸ್ಯ ಇದೆ. ಭೀಮಸೇನ ಕೊಂದಿಲ್ಲ ಅಂದ್ರೆ ಏನು, ಇನ್ನು ಪ್ರಾಣ ಹೋಗಿಲ್ಲ ಅಂತ ಅರ್ಥ. ಭೀಮಸೇನ ಪ್ರಾಣ ತಾನೆ. ಪ್ರಾಣ ಹೋಗೋದಕ್ಕಿಂತ ಮುಂಚೆ ಏನ್ ಮಾಡಬಹುದು, ಸಾಧನೆ ಮಾಡೋದು. ಒಬ್ಬ ವ್ಯಕ್ತಿ ಅಜಾಬೇಡ ಆಗ್ತಾ ಈಗ ಲಾಸ್ಟ್ ಟೈಮ್ ಮಾಡ್ದ, ಕೌಂಟ್ ಆಯ್ತು. ಇನ್ನೇನು ಹೋಗೋ ಹೊತ್ತಲ್ಲಿ ಪ್ರಸವ ಚೇಂಜ್ ಮಾಡಿಕೊಟ್ಬಿಟ್ಟ, ಹ್ಯಾಂಡ್ ಓವರ್ ಮಾಡಿ ಕರೆಕ್ಟ್ ಆಗಿರುತ್ತೆ. ಗೊತ್ತಾಯ್ತಾ? ಆಮೇಲೆ ಮಾಡ್ಲಿಕ್ಕೆ ಬರೋದಿಲ್ಲ, ಓದೋದ್ ಕತೆ. ಒಂದ್ಸರಿ ಹ್ಯಾಂಡ್ ಓವರ್ ಮಾಡಿದ್ದು ನಾನು ವಾಪಸ್ ಕೊಡೋದಿಲ್ಲ ಅನ್ಬೋದು, ಕೊಟ್ಮೇಲೆ ಕೊಡೋದಿಲ್ಲ ಅವ್ರಿಗೆ ಓದೋಯ್ತು. ಅವ್ನು ಏನೋ ಭಾಳ ಒಳ್ಳೆ ವೇಸ್ಟ್ ಆಗಿ ಕೊಡ್ಬೋದು ಬೇಕಾದ್ರೆ. ಬಟ್ ಅವ್ರ ಕಡೆ ಅವ್ರ ಎಷ್ಟೊತ್ತು ಟೈಮ್ ಇರುತ್ತೆ ಅವ್ರಿಗೂ ಕೂಡ ಅಷ್ಟೇ. ಈ ಕೆಲಸದ್ದು ಏನ್ ಮಾಡ್ತಾರೆ, ಒಳ್ಳೆ ಹುಡುಗಿ ಚೆನ್ನಾಗಿ ಬೆರೀತಿರ್ತಾನೆ, ಬೆಲ್ಲ ಹೊಡೆದ್ತಾರೆ. ಒಳ್ಳೆ ವೇಸ್ಟ್ ಏನ್ ಮಾಡ್ತಾಗ ನೋಡ್ತಾ ಒಳ್ಳೆ ಹುಡುಗ ಈ ಕಡೆಯಿಂದ ಬರ್ತಾರೆ ಪೇಪರ್ ಕಲೆಕ್ಟ್ ಮಾಡಿ, ಈ ಕಡೆಯಿಂದ ಕಲೆಕ್ಟ್ ಮಾಡೋದಿಲ್ಲ. ಕೆಟ್ಟ ಬೆಸ್ಟ್ ಇತ್ತು ಇವ್ರ ಹತ್ರ ಬರ್ತಾರೆ ಅಷ್ಟೊಂದು, ಇವರೇ ಕಿತ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಹ್ಯಾಂಗ್ ಬರೋಕೆ ಅವ್ರಿಷ್ಟ, ಅಲ್ಲಿ ಅವ್ರಿಗೆ ಅಷ್ಟು ಆಪ್ಷನ್ ಇದೆ ಈಗ. ಅದು ಯಾವಾಗಲೂ ಕೂಡ ದೊಡ್ಡವ್ರ ಫೇವರ್ ಅಂದ್ರೆ ಆ ರೀತಿ. ಅಷ್ಟು ಅದಕ್ಕಿಂತ ಹೆಚ್ಚು ಮಾಡಕ್ ಬರೋದಿಲ್ಲ. ಅದು ತಕ್ಷಣ ಇನ್ನೊಬ್ಬರು ಶುರು ಮಾಡ್ತಾರೆ ಪಾರ್ಶಿಯಾಲಿಟಿ ಅಂತ ಹೇಳ್ತಾರೆ. ಈಗ ಸುಮ್ಮನೆ ಹೋಗ್ತಿರ್ಬೇಕು, ಅದೇ ಸ್ಪೀಡಲ್ಲಿ ಕಲೆಕ್ಟ್ ಮಾಡಬೇಕು. ಆದಷ್ಟು ಟೈಮ್ ಇದೆ ನನಗೇನು ಕೂಡ. ಆಹಾರ್ಯ, ಆಹಾತ್ವಂ ಯೋಗ್ಯಂ ಆಹಾರ್ಯಂ, ವಾಪಸ್ ತಗೊಳ್ಳೋದು ಅಂತ. ಹರಣ, ಆಹರಣ, ಅಪಹರಣ, ಹರಣ, ಆಹರಣ, ವಾಪಸ್ ತಗೊಳ್ಳೋದು. ಅಪಹರಣ, ಕಿತ್ಕೊಳ್ಳೋದು. ಇನ್ನೊಬ್ಬರು ಕಿತ್ಕೊಳ್ಳೋದು ಅಪಹರಣ, ನಾವು ವಾಪಸ್ ತಗೊಂಡ್ರೆ ಆಹರಣ. ಹರಣ, ಸುಮ್ಮನೆ ಕಿತ್ಕೊಂಡ್ರೆ ಹರಣ ಅಷ್ಟೆ. ಇತ್ಯುಕ್ತ ಆಹಾರ್ಯಂ ತತ್ ಪುನರಾಹುಸ್ತ್ಯ ತಥಾಪಿ ತತು ಪಾಂಡವೈಃ ತತ್ಕೃತಂ ತವ ಪುತ್ರಾಣಾಂ ಖ್ಯಾಪಯದ್ಭಿಃ ಅಶಿಷ್ಟತಾಂ. ಇತ್ಯುಕ್ತಾಃ ಅಂಬಿಕೇಯಃ ನಿಮಿತ್ತಾನಾಂ ಫಲಂ ಕಥಂ ನ ಭವೇದಿತಿ ಸಪ್ರಾಹ ಧೃತಂ ಕೃಷ್ಣಾ ವಿಮುಚ್ಯತಾ. ಹಾಗೆ ಕೇಳ್ಕೊಂಡ. ಹಾಗಿದ್ರೆ ಇತಿ ಮುಕ್ತಃ ಆಹ ಅಂಬಿಕೇಯಃ ನಿಮಿತ್ತಾನಾಂ ಫಲಂ ಕಥಂ. ಈ ನಿಮಿತ್ತಗಳು ಅಂದ್ರೆ ನಿಮಿತ್ತ ಸೂಚನೆ, ದುರ್ನಿಮಿತ್ತ. ಈ ನಿಮಿತ್ತಗಳ ಫಲ ಏನ್ ಮಾಡಿದ್ರೆ ತಪ್ಪಿಸ್ಕೊಳಕ್ ಬರುತ್ತೆ. ದುಷ್ಫಲ ತೋರಿಸ್ತಾ ಇದ್ದೇನೆ, ದುಶ್ಶಕನಗಳು ಇವೆಲ್ಲ ಕೂಡ. ಏನ್ ಮಾಡಿದ್ರೆ ಪರಿಹಾರ ಆಗುತ್ತೆ ಅಂತ ಕೇಳಿದ. ಉತ್ತರ ಹೇಳ್ತಾನೆ, ನಭವೇತ್ ಇತಿ ನ ಸಪ್ರಾಹ ದೂತಂ ಧೃತಂ ಕೃಷ್ಣ ವಿಮುಚ್ಯತ. ಮೊದಲು ದ್ರೌಪದಿ ಬಿಡುಗಡೆ ಮಾಡಿ, ಅಲ್ಲಿಗೆ ಒಂದು ಚಾನ್ಸ್ ಇಲ್ದೋದ್ರೆ ಇಲ್ಲ. ಫಸ್ಟ್ ದ್ರೌಪದಿ ಮೇಲೆ ಕೈ ಮಾಡ್ತಿದ್ದೀರಲ್ಲ, ಅದು ನಿಲ್ಲಿಸ್ಬೇಕೀಗ, ಬಿಡುಗಡೆ ಮಾಡ. ಮತ್ತೆ ಬಸ್ನೆ ಮಾಡಬಾರ್ದು, ಯಾಕಂದ್ರೆ ವಾಪಸ್ ತಗೋಬೇಕಂತಿದೆಯಲ್ಲ ಈಗ. ದ್ರೌಪದಿನ ಬಿಟ್ಬಿಡು ಫಸ್ಟಿಗೆ, ಅಲ್ಲಿಗೆ ಒಂದು ಸೇಫ್ ಆಯ್ತು ನಿಮಗೆ ಅಂತ ಹೇಳ್ತಾರೆ. ಮುಚ್ಚಾತ ಅಷ್ಟೇ ಒಂದು ಪಾರ್ಟ್ ಎ ಇದು. ಇನ್ನೊಂದು ದೋಷಯಸ್ವ ವರೈಹೀಚ ಏನಾ, ತುಂಬಾ ಮನಸ್ಸು ನೋಯಿಸ್ಬಿಟ್ಟಿದೆ ಈಗ. ವರ ಕೊಡ್ತೀನಿ ಅಂತ ಹೇಳಿ ಸಮಾಧಾನ ಮಾಡು, ವರ ಕೊಡ್ತೀನಿ ಅಂತ ಹೇಳ್ಕೊ. ಅಲ್ಲಿ ಏನಾಯ್ತು, ಅಲ್ಲಿಗೀಗ ಕೋಪನೂ ಹೋಯ್ತು, ತೃಪ್ತಿನೂ ಬಂತು. ಅವ ನಿನ್ನ ಮಕ್ಕಳು ಉಳಿತಾರೆ. ಕಥಂ ಅನ್ಯಥ ತೇ ಸುತಾನ್ ಮೃತಾನ್, ಇಲ್ದ ಹೋದ್ರೆ ಮಕ್ಕಳು ಸತ್ತೋಳಂತಲೇ ತಿಳ್ಕೊಂಡ್ಬಿಟ್ಟು. ನಭವೇದಿತಿ ಸಪ್ರಾಹ ಧೃತಂ ಕೃಷ್ಣ ವಿಮುಚ್ಯತ ದೋಷಯಶ್ಚ ವರೈಶ್ಚೈನಾಂ ಅನ್ಯಥಾ ತೇ ಸುತಾನ್ ಮೃತಾನ್ ವಿದ್ಧಿ ಭೀಮೇನ ನಿಷ್ಪಾಟನಾತ್
ನಿಷ್ಪಿಷ್ಟಾನ್ ಅತ್ರ ತೇ ಸಂಶಯೋ ಭವೆ. ಹೇಗೆ ಸಾಯ್ತಾರೆ ಗೊತ್ತೋ ಅವರು, ಮೃತಾನ್ ಭೀಮೇನ ನಿಷ್ಪಿಷ್ಟಾನ್, ನಿಷ್ಪಿಷ್ಟ ಹಿಟ್ಟಿಟ್ಟಾಗಿ ಹೋಗ್ತಾರೆ. ಅದು ದುರಂತದ ಸಾವನ್ನು ಕಾಣ್ತಾರೆ. ಹಾಗಾಗಬಾರ್ದು. ಆದ್ದರಿಂದ ಸಂಶಯನೇ ಬೇಕಿಲ್ಲ ಈ ಬಗ್ಗೆ. ಇದು ಧರ್ಮದ ಲಕ್ಷಣ. ಇದು ಯಾತತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ. ಇದಕ್ಕೆ ಎಕ್ಸೆಪ್ಷನ್ನೇ ಇಲ್ಲ. ಆದ್ರಿಂದ ಇದೊಂದೇ ದಾರಿ ಇದೆ. ಅದಕ್ಕೆ ನಮ್ಮ ಪಾಪಕ್ಕೆ ಏನ್ ಮಾಡಿ ಪಾಪ ಮಾಡಬಾರದು. ಅಕಸ್ಮಾತ್ ಮಾಡಿದ್ರೆ ಏನ್ ಮಾಡ್ಬೇಕಾದ್ರೆ ಪ್ರಾಯಶ್ಚಿತ್ತ ಮಾಡಿ ತೀರಿಸ್ಬೇಕು. ಇಲ್ಲ ಹೋದ್ರೆ ಪಾಪ ದೊಡ್ಡ ಗುಳಿಯುತ್ತೆ, ಬೆಳೆಯುತ್ತೆ, ಮತ್ತೆ ಬೆಳೀತಾ ಬೆಳೀತಾ ಹೋಗ್ತಾರೆ. ಅದಕ್ಕೆ ಋಣಶೇಷ ಅಂತ ಕರೀತಾರೆ. ಎಷ್ಟೋ ಕೊಡ್ಬೇಕು, ಕೊಟ್ಟು ಸ್ವಲ್ಪ ಉಳಿಸ್ಕೊಂಡು ಹತ್ತೆ ಬೆಳೆಗೆ ಶುರು ಆಯ್ತು. ಮತ್ತೆ ಗೊತ್ತಾಗ ಅಂಗಡಿ ಎಲ್ಲ ಚೂರು ಬರೆ ಹಚ್ಕೊಂಡು ಹೋಯ್ತು. ಎಲ್ಲ ಅರ್ಜೆಂಟ್ ಹೋಗ್ಬೇಕಾಗಿತ್ತು, ಬೆಂಕಿ ಹಾರಿಸ್ದ, ಒಂದು ಗಂಟೆ ನೋಡ್ಲಿಲ್ಲ, ಬಿಟ್ಟೋದ. ದೊಡ್ಡ ಬೆಳೀತಾ ಒಂದು 4-5 ದಿವಸ ಬಿಟ್ಟು ಬಂದ ಮನೆ ಸುಟ್ಟೋಗಿತ್ತು. ಅದು ಋಣಶೇಷ ಅಂತ ಕರೀತಾರೆ. ಶತ್ರುಶೇಷ, ಋಣಶೇಷ, ಪಿತೃಶೇಷ ಅಂದ್ರೆ ಈ ಥರ ಶೇಷ ಅಲ್ಲ. ಋಣದ ಶೇಷ ಇರಬಾರ್ದು. ಋಣದ ಇದ್ರದ್ದಲ್ಲ, ನೈವೇದ್ಯ ಶೇಷ ಅಂತ ಅರ್ಥ ಅಲ್ಲ ಅದಕ್ಕೆ. ಈ ಶೇಷ ಎಂದು ಕೂಡ ಉಳಿಸ್ಲಕ್ಕೆ ಹೋಗಬಾರದು. ಅಲ್ಲ, ಪಿತೃಋಣದಲ್ಲಿ ಏನು ಉಳಿಸಬಾರದು ಅಂತ ಅರ್ಥ. 3 ಮಾಡಬೇಕು, ಪ್ರತಿ ವರ್ಷ ಶ್ರಾದ್ದ ಮಾಡಬೇಕು, ಬದುಕಿರೋವರೆಗೂ ಮಾತು ಕೇಳಬೇಕು. ಇವಾಗ ಒಂದ್ಸತಿ ಆದ್ರೂ ಗಯಾದಲ್ಲಿ ಪಿಂಡ ಪ್ರದಾನ ಮಾಡಬೇಕು. ಒಂದು ಉಳಿದ್ರೆ ಒಂದು ಕಾಯ್ದು ಬಾಕಿ ಉಳಿದಾಗ ಲೆಕ್ಕ. ಮತ್ತೆ ಅದೆಲ್ಲ ಸರಿ ಮಾಡಬೇಕು. ಖಂಡಿತ ಬೆಳೆಯುತ್ತೆ. ಇಲ್ಲದೊಂದು ಮೋಕ್ಷ ಸಿಗ್ತೈತೆ ಯಾರಿಗಾದ್ರೂ ಕೂಡ. ಬೆಳೆಯುತ್ತೆ ಅದು ಕೃಷ್ಣಾರ್ಪಣ ಒಪ್ಪಿಸ್ಬಿಟ್ರೆ ಏನಾಗತ್ತ, ಅದು ಅನಂತ ಮಡಿಯಾಗಿ ಹೋಗ್ಬಿಡುತ್ತೆ. ಅದಕ್ಕೆ ಯಾರು ಕೇಳ್ತಾರೆ ತಿರುಡಿ, ಸರಿಯಾಗಿದ್ದರೆ ಒಬ್ಬ ವ್ಯಕ್ತಿ ತುಂಬಾ ಪಾಪ ಮಾಡಿದ್ದೇನೆ, ಸ್ವಲ್ಪ ಉದ್ಧಾರ ಮಾಡಕ್ಕೆ ಪುಣ್ಯ ಕೊಡಿ ಅಂತ ಕೇಳಿದ್ರೆ ಕೊಡ್ಲಕ್ಕೆ ತಯಾರಾಗ್ತದೆ. ತುಂಬಾ ಜನ ಕೊಡ್ಲಕ್ಕೆ ಬರೋದಿಲ್ಲ. ಯಾಕೆ ಗೊತ್ತಾ, ಕೃಷ್ಣಾರ್ಪಣೆ ಮಾಡಿ ಆಯ್ತಾರೆ ಈಗಾಗಲೇ ದೇವ್ರ ಬಗ್ಗೆ ಇಲ್ಲ, ಇಲ್ಲ ಅದರಿಂದಾಗಿದೆ. ಬ್ಯಾಂಕಲ್ಲಿ ಇಟ್ಟಾಯ್ತು, ಎಲ್ಲಿ ಕೊಡ್ತಾರೆ ಈಗ? ರೂಲ್ಸ್ ಪ್ರಕಾರ ತಗೊಳ್ಳೋದು. ರೂಲ್ಸ್ ವಾಪಸ್ಕೊಳ್ಳಕ್ಕೆ ಬರಲ್ಲ. ರೂಲ್ಸ್ ಪ್ರಕಾರ ತಗೋಬೇಕಷ್ಟೇ. ಆದ್ರೆ ದೇವ್ರಿಗೆ ಅರ್ಪಣೆ ಹೇಗೆ ಮಾಡ್ತೀವಿ ಈಗ? ವಾಪಸ್ ತಗೋತೀವಿ ಯಾವ್ಯಾವ ಅಂತ ಮಾಡಿಲ್ಲ. ಕೃಷ್ಣಾರ್ಪಣ ಅಂದ್ರೇನು? ಮನಸ್ಸಾರ ಅಲ್ಲಿ ಒಪ್ಪಿಸ್ಬಿಟ್ಟಿದ್ದೆ. ತಗೊಂಡ ರೈಟ್ ನಮಗೆ ನಮ್ಮ ಏನೇ ಇಲ್ಲೇ ಇಲ್ಲ ಈಗ. ಅರ್ಥ ಆಯ್ತಾ ಈಗ? ಇದು ಭಾರಿ ಇಂಪಾರ್ಟೆಂಟ್. ನಾವೇನ್ ಮಾಡ್ತೇವೆ, ಪುಣ್ಯ ಇಟ್ಕೊಂಡಿರ್ತೀವಿ, ಉಪಯೋಗಿಸ್ತೀವಿ ಅಂತ ಹೇಳಿ ಅವ್ರು ಅನ್ಕೋಬಾರ್ದಾಗ. ಅನ್ಕೊಂಡ್ರೆ ಏನಾಯ್ತದ, ಆ ಪುಣ್ಯ ಇರೋದಿಲ್ಲ. ನೆನ್ಪಿಟ್ಕೊಳ್ಳಿ. ದೇವ್ರಿಗೆ ಅರ್ಪಿಸ್ಬಿಟ್ಟ, ಪುಣ್ಯ ಇಲ್ಲ. ಅರ್ಪಿಸಿ ಆಯ್ತು. ಈಗ ಅರ್ಪಿಸಿಲ್ಲ, ಪುಣ್ಯ ಇಲ್ಲ. ದೈತ್ಯರು ಹೊತ್ಕೊಂಡು ಹೋಗಿರ್ತಾರೆ. ಅಲ್ಲೇ ದೈತ್ಯರು ಬೇರೆ ಮೂಮೆಂಟ್ ಏನ್ ಮಾಡ್ತಾರೆ, ಅವ್ರು ಕಾಯ್ತಾ ಇರ್ತಾರೆ. ಅದಕ್ಕೆ ನಮ್ಮಲ್ಲಿ ಪುಣ್ಯ ಯಾವಾಗಲೂ ಕೂಡ ಏನಾಗಿರ್ಬೇಕದ, ನಿಲ್ ಬ್ಯಾಲೆನ್ಸ್ ಏನು. ಅರ್ಥ ಆಯ್ತಾ? ನಿಲ್ ಬ್ಯಾಲೆನ್ಸ್ ಅದು ಸರಿ. ಅದು ಜ್ಞಾನ ಅದು ಹೋಗೋದಿಲ್ಲ. ಯಾವಾಗ ದೇವ್ರು ಕೊಟ್ಟ ಫಲ ಜ್ಞಾನ ಅಂಬೋದು ಏನದು ಕೇಳ್ಬೇಕಷ್ಟು, ಬೇರೆ ದಾರಿ ಇಲ್ಲ. ನೀವು ಅದು ಸುಮ್ಮನೆ ಟ್ರಾನ್ಸ್ಫರ್ ಮಾಡಕ್ ಬರಲ್ಲ. ಜ್ಞಾನನ ಹೇಗೆ ಬರಬೇಕದ? ಇವತ್ತು ನೀವು ಮನಿ ಟ್ರಾನ್ಸ್ಫರ್, ಆನ್ಲೈನ್ ಟ್ರಾನ್ಸ್ಫರ್ ಮಾಡಕ್ ಬರುತ್ತಾ? ಆನ್ಲೈನ್ ಮಾಡಕ್ ಬರೋದಿಲ್ಲ. ಅದು ಹೋಗೇ ಕೊಡ್ಬೇಕು ಹೊರತು ತಾನೇ ತಿನ್ಬೇಕು, ಹೋಗಿ ಕೊಡ್ಬೇಕು. ಏನದು ಸುಮ್ಮನೆ ಕರುಣೆಗೆ ಅಷ್ಟೇ ಹೊರತು ಆಕ್ಚುಲಿ ಅಲ್ಲ. ಸುಮ್ಮನೆ ಪ್ರೀತಿಗೋಸ್ಕರ ಕೊಡೋದು ಅಷ್ಟೇ. ಗೊತ್ತಾಯ್ತಾ? ಒಳ್ಳೇದಾಗ್ಲಿ, ಇನ್ನು ಹೇಳೋದಾದ್ರೆ ಒಳ್ಳೇದಾಗ್ಲಿ ಅಂತ ಹರಿಸೋದು. ಅದು ಎಷ್ಟು ಮಟ್ಟಿಗೆ ಕೆಲಸ ಮಾಡುತ್ತೀವಿ, ಯೋಗ್ಯತೆ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಚೆಕ್ ಕೊಟ್ಟು ಮಾತ್ರಕ್ಕೆ ಅದು ಆನರ್ ಆಗ್ಬೇಕಂತ ಏನೂ ಇಲ್ಲ. ಪ್ರಾಮಾಣಿಕ ಕೊಟ್ಟರೆ ಏನಾಗುತ್ತದ, ಸ್ವಲ್ಪ ಆಗ್ಬೋದು ಅಷ್ಟೇ ಹೊರತು ಇವಾಗ ರೈಟ್ ಇಲ್ಲ. ಆಕ್ಚುಲಿ ಕೊಡೋ ಹಕ್ಕಿ ದೇವರಿಗೊಂದೇ ಇರೋದು. ಅನುಸಂಧಾನ ಇಟ್ಕೊಂಡು ನಾವು ಒಳ್ಳೇದು ಹಾರೈಸ್ಬೋದೇ ಹೊರತು ನಾನು ಕೊಡ್ತೇನೆ ಅಂತ ಅನುಸಂಧಾನ ಯಾವ ಕಾಲಕ್ಕೂ ಮಾಡಾಗಿಲ್ಲ. ನಾನ್ಕರ್ತ ಹರಿಕ ಆ ರೈಟೇ ಇಲ್ಲ. ಫಸ್ಟು ಕ್ಯಾಶಿಯರ್ ಮನೆ ಬಂದೆ ವಾಪಸ್ಸು ಏನು ಒಯ್ಯಾಗಿಲ್ಲ. ಮನೆಗೆ ಒಯ್ಬೇಕಾರೆ ಲೆಕ್ಕ ಒಪ್ಪಿಸಿ ಬರ್ಬೇಕು ಅಷ್ಟೇನೆ. ಸ್ವಲ್ಪ ಜೋಬಲ್ ಹಾಕೊಂಡು ಹೋದ್ರೆ ನಾಡಿಟ್ಟು ಆಯ್ತು ಅಂತ ಒಯ್ಯಾಗಿಲ್ಲ. ನಮ್ದಿಲ್ಲ, ನಮ್ಮ ಹತ್ರ ಇಲ್ಲ, ಹಕ್ಕೇ ಇಲ್ಲ. ನಮಗದು ಗೊತ್ತಾದ್ರೆ ಪ್ರಶ್ನೆ ಬರೋದಿಲ್ಲ. ಆಗ ನಮ್ದು ಎಷ್ಟೋ ರಾಶಿ ಈಗ ಸೋತ್ರು ಕೊಳ್ಳಕ್ಕೆ ಬರುತ್ತೆ, ತಿಳ್ಕೊಡುತ್ತೆ. ಆ ರೀತಿ ಕೊಳ್ಳಕ್ಕೆ ಬರೋದಿಲ್ಲ, ದಾನ ಮಾಡಕ್ಕೆ ಬರೋದು. ಹೇಳಿದ ಇದಕ್ಕೆ ಅನುಗ್ರಹ ಮಾಡಬಹುದು ಅಷ್ಟೇ. ಒಳ್ಳೇದಾಗಲಿ ಸಾರೈಸ್ಬೋದೇ ಹೊರತು ನಾನು ಮತ್ತೆ ಇನ್ನೊಂದು ಪುಣ್ಯ ಮಾಡಿಕೊಡ್ಬೇಕಷ್ಟೇ. ಹಾಗೇನಾದ್ರು ಮಾಡಿಕೊಡ್ಬೇಕು ಬಂಚು. ಆದ್ರೂ ಕೂಡ ಯಾಕೆ ಕೊಡ್ಲಕ್ಕೆ ಬರಲ್ಲ ಅಂದ್ರೆ ಅದು ಅಥಾರಿಟಿ ತಗೊಳಕ್ಕೆ ಯಾರಿಗಿರೋದು, ಅದನ್ನ ದೇವರಿಗೆ ಅಷ್ಟೇ, ಯಾರಿಗೆ ಕೊಡ್ಲಕ್ಕೆ ಬರೋದಿಲ್ಲ. ಅದು ಅರ್ಥ ಆಯ್ತಾ? ಬ್ಯಾಂಕ್ ಕ್ಯಾಶಿಯರ್ ಇದ್ದಾನೆ, ಯಾಕೆ ಕೊಡಕ್ಕೆ ಬರೋದು? ದುಡ್ಡು ಆಸೆ ಇದೆ, ಮುಟ್ಟಾಗಿಲ್ಲ ಅವನು. ಪ್ರತಿಯೊಂದು ಏನಾದ್ರು ಅಂದಲ್ಲ, ಎಚ್ಚರಿಕೆ ಇದೆ. ಆದ್ದರಿಂದ ದೇವ್ರಿಗೆ ಒಪ್ಪಿಸಿ ಆಯ್ತು. ಅದಕ್ಕೆ ಖಂಡ ಯಜ್ಞ ಅಂತ ಕರೀತಾರೆ. ಖಂಡ ಯಜ್ಞ, ಅಖಂಡ ಯಜ್ಞ. ಯಾವಾಗಲೂ ಒಂದ್ಸತಿ ನೆನಪಾಯ್ತು, ಕೃಷ್ಣಾರ್ಪಣೆ ಹಿಂದಿನೆಲ್ಲ ಒಪ್ಪಿಸ್ಬಿಟ್ಟ, ಅದು ಯಜ್ಞನೇ. ಆದ್ರೆ ಇನ್ನೊಂದ್ಸತಿ ಹಾಗಲ್ಲ. ಪ್ರತಿ ಕೆಲಸ ಆಗಾಗ್ಗೆ ಒಪ್ಪಿಸ್ಬಿಟ್ಟ, ಅಪ್ಡೇಟ್ ಮಾಡ್ಕೊಂಡ್ಬಿಡ್ತ. ಅವಾಗ ಪುಣ್ಯ ಸ್ಟಾಕ್ ಏನೂ ಇಲ್ಲ. ಆಗಲೂ ಇಲ್ಲ, ತಗೊಂಡೋಗ್ಬಿಟ್ಟಿರ್ತಾರೆ. ಬಟ್ ಇದು ನಂಬರ್ 1 ಇದು. ಅದಕ್ಕೆ ಏನ್ ಮಾಡಿದಾಗ ಗೊತ್ತಾ? ಅರಿಕೆ ಪ್ರದಾನ ಮಾಡಿದ ಕೃಷ್ಣಾರ್ಪಣ ಮಸ್ತು. ಅರ್ಥ ಆಯ್ತಾ? ಗಾಯತ್ರಿ ಜಪ ಮಾಡಿದ ಕೃಷ್ಣಾರ್ಪಣ ಮಸ್ತು. ಸಂಧ್ಯಾನೆ ಮಾಡಿದ ಆಮೇಲೆ ಕೃಷ್ಣ ಮಧ್ಯವರ್ತಿ ಯಾಕೆ ಹೇಳ್ಬೇಕಾದ್ರೆ ಕೊನೆಗೆ ಒಂದ್ಸತಿ ಹೇಳ್ಬೋದಲ್ಲ. ಖಂಡ ಯಜ್ಞ ಅಂತ. ಖಂಡ ಯಜ್ಞ ಅಂದ್ರೆ ಏನು? ಪಾರ್ಟ್ ಒಪ್ಪಿಸ್ಬಿಡೋದು ಹಾಗೇನೆ. ಎಷ್ಟು ಸಿಕ್ಕರೆ ಅಷ್ಟು. ಅರ್ಥ ಆಯ್ತಾ? ಈಗ
ಅದು ಇದೆಲ್ಲ ಅರ್ಪಿಸೋ ಕ್ರಮ ಅದು ಬಹಳ ಸ್ವಾರಸ್ಯ. ಆ ಬಗ್ಗೆ ಅರ್ಪ ಕಾನ್ಸೆಪ್ಟ್ ಇದ್ರೆ ಕ್ರಮ ಬೇಕಾಗತ್ತೆ. ಆಮೇಲೆ ಕಾನ್ಸೆಪ್ಟ್ ಏನು ಗೊತ್ತಿಲ್ಲ ಆದ್ರಿಂದ ಸರಿ ತಿಳಿಯೋದು. ನಿತ್ಯ ನೈಮಿತ್ತಿಕ ಕರ್ಮ ಹಾ, ನಾವೇ ನಿಷ್ಕಾಮದಿಂದ ಸಮರ್ಪಣೆ ಮಾಡ್ತೀವಲ್ಲ, ಅದಕ್ಕೆ ಪುಣ್ಯ ಬರುತ್ತೆ. ಹೇಳಿದ್ದೇನೋ ಇಷ್ಟೇ ಹೇಳಿದ್ದೆ. ಈಗ ನಾವು ಪುಣ್ಯ ಸಮರ್ಪಣೆ ಮಾಡೋದು ಬಿಡೋದು ನಮ್ಮ ಹಕ್ಕಲ್ಲ. ಆಟೋಮೆಟಿಕ್ ಹೋಗ್ಬಿಡುತ್ತೆ ಅದು. ಅನ್ಕೊಂಡ್ರೆ ಪುಣ್ಯ, ಇಲ್ಲೋರು ಇಲ್ಲ ಅಷ್ಟೇನೆ. ನದಿ ಹರಿತಾನೆ ಇರುತ್ತೆ, ಅಷ್ಟೆಲ್ಲ ಸ್ನಾನ ಮಾಡ್ಬೇಕು ಅಷ್ಟೇ ಹೊರತು ಕಾಯ್ತಾ ಕೂಡ ಸ್ವಲ್ಪ ಸ್ನಾನ ಮಾಡ್ತೀನಿ ನಿಂತ್ಕೊಳ್ಳೋದು ಕೇಳೋದಿಲ್ಲ, ಹೋಗ್ತಾ ಇರುತ್ತೆ ಆ ಕಡೆಗೆ. ಅಷ್ಟರಲ್ಲೇ ಸ್ನಾನ ಮಾಡಿ ಪುಣ್ಯ ಕಟ್ಕೊಂಡ್ಬಿಡ್ಬೇಕೆ ಹೊರತು ನಾವು ಒಪ್ಪಿಸೇ ಬಿಡ್ಲಿ. ನದಿ ಹೇಗೆ ಹರಿಯುತ್ತೋ ಪುಣ್ಯಗಳೆಲ್ಲ ನೀರು ಅಂತ. ಪುಣ್ಯ ಏನದು? ನೀರು. ತಸ್ಮಿನ್ನಪೋ ಮಾತಾರಿಶ್ವಾದ ಹರಿತಾನೆ ಇರುತ್ತದು. ಯಾರು ಅರ್ಪಿಸ್ತಾರೆ? ವಾಯುದೇವರು ಕೃಷ್ಣಾರ್ಪಣೆ ಅಂತ ಇರ್ತಾರ ಅಂತ ಇರ್ತಾಗೇನೆ. ಅದಕ್ಕೆ ನಾವು ವಾಯುದೇವರ ಮೂಲಕ ಸಮರ್ಪಣೆ ಮಾಡೋದು. ಅವ್ರು ಇಲ್ಲೂ ಕೂಡ ಹೆಚ್ಚು ಕಡಿಮೆ ಕರೆಕ್ಟಾಗಿ ಸಬ್ಮಿಟ್ ಮಾಡ್ತಾರ. ಅದರಿಂದ ಅವ್ರ ಮೂಲಕ ಕೊಡೋದು. ಇದೆಲ್ಲ ಗೊತ್ತಾದ್ರೆ ನಮ್ಮ ಲಿಮಿಟೇಷನ್ ಎಷ್ಟು ಕೇರ್ಫುಲ್ ಆಗಿರ್ಬೇಕು ಗೊತ್ತಾಗ್ತದೆ. ಎಷ್ಟೊತ್ತು ಅವ್ರು ಕೇಳಿದ್ದೇನು ಮನಸ್ಸು ಎಲ್ಲಿತ್ತು? ಮನಸ್ಸು ಅದೇ ಪ್ರಶ್ನೆ ಕೇಳಿತ್ತು. ಗೊತ್ತಾಯ್ತಾ? ಅದು ಆ ರೀತಿ ಒಳ್ಳೇದನ್ನ ಹಾರೈಸ ಹಕ್ಕಿದೆ. ಒಳ್ಳೆ ಜ್ಞಾನಿಗಳಾದ್ರೆ ಯಾಕೆ ಕೊಡ್ಲಿ ಅಂತ ಹೇಳ್ತೀವಿ. ಎಲ್ಲಿಂದ ಕೊಡೋದು ನಾನೀಗ? ಅರ್ಥ ಆಯ್ತಾ? ಅದು ಅಪರೋಕ್ಷ ಜ್ಞಾನ ಬಂತೀಗ. ಅದ್ರ ಅನಿಷ್ಟ ಪುಣ್ಯ ಅಂತ ಒಂದು ಇದಾಗಿರುತ್ತೆ. ಅದನ್ನೇ ಕೊಡ್ಬೋದು. ಕೊಡದೆ ಅದು ಕೊಡಬೇಕು ಅಂತ ಹೆಡ್ಲಿಂಗ್ ಏನಲ್ಲ. ಬಿಟ್ಟು ಹೋಗ್ಬಿಟ್ರು ಹೇಳಿದ್ ನಾನು ಬೇರೆ ಟ್ರಾನ್ಸ್ಫರ್ ಆಯ್ತು. ಸಿಕ್ಕಾಪಟ್ಟೆ ಟೀ ಕೊಟ್ಟು ಫರ್ನಿಚರ್ ಇದೆ. ಗೊತ್ತಾಯ್ತಾ? ಅವ್ರು ಇಷ್ಟ ಇಲ್ಲ, ಬಿಟ್ಟು ಹೋದ ಹಾಳಾಗೋಗಿರ್ತದೆ. ಯಾರು ಮನೆ ಬಾರ್ದ ಬಿಟ್ಟು ಹೋದು. ಕೆಲವರು ಏನ್ ಮಾಡೋದು? ಬೇಕಾದ್ರೆ ಕೊಟ್ಟೋಗ್ಬೋದು. ಫ್ರೀಯಾಗಿ ಕೊಡ್ಬೋದು, ಅರ್ಧ ರೇಟಿಗೆ ಕೊಡ್ಬೋದು. ಅವ್ರ ಇಷ್ಟ. ಅದು ಅನಿಷ್ಟ. ಅನಿಷ್ಟ ಕೆಟ್ಟದು ಅಂತ ಅರ್ಥ ಅಲ್ಲ. ತನಗೆ ಹೊತ್ಕೊಂಡೋಗಕ್ಕಾಗಲ್ಲ ಅದನ್ನ. ಅದು ಹೊತ್ಕೊಂಡೋಗಕ್ಕಿಂತ ಕೊಡೋದೇ ಚೀಪ್. ಅದೇ ಸರಿ ಬರ್ಡದ ಮೇಲೆ ಅಂತಂದ್ರೆ ಕೊಡೋ ಹಕ್ಕಿದೆ. ಅದು ಕೂಡ ಮತ್ತೇನು ದೇವರ ಅನುಮತಿ ತಗೊಂಡು ವಿತ್ ಪರ್ಮಿಷನ್ ಅಷ್ಟೇ. ಕ್ಯಾಶಿಯರ್ ಸುಮ್ಮನೆ ಕೊಡೋ ವಿತ್ ಪರ್ಮಿಷನ್ ಕೊಡ್ಬೋದು. ಅವ್ರ ಕೈ ಒಂದಾದ್ರೂ ಕೂಡ ಪರ್ಮಿಷನ್ ಮೇಲಿಂದ ಬಂದಿರ್ಬೇಕು. ಸೂಕ್ಷ್ಮ ಆಗಲ್ಲ ಕೂಡ. ನಾವು ಯೋಚನೆ ಅಪ್ರೋಷ ಜ್ಞಾನಿಗಳಿಗೆ ಅಲ್ಲ, ಉಳಿದವ್ರಿಗೆ ಯೋಚನೆ ಇಲ್ಲ ಆದ್ರಿಂದ ತಲೆ ಕೆಡಿಸ್ಕೋಬೇಕಾಗಿದೆ. ಧರ್ಮೋದ್ರದಲ್ಲಿ ನಾವು ಪುಣ್ಯ ಅಯ್ಯೋ ಇಷ್ಟೊತ್ತು ಕೇಳಿದ್ದೇನು ಅವರು? ಧರ್ಮೋದಕ ಕತೆ ಮುಗೀತದ ಧರ್ಮೋದಕ ಓದ್ತಾಯ್ತು. ಹೇಳಿದ್ದೇನೋ ಇವರು ಸಮಾಧಾನ ಕೊಡೋದು ಅಷ್ಟೇ ಹೊರತು ಅದು ಆಕ್ಚುಲಿ ಇವ್ರಿಗೆ ಕೊಡೋ ರೈಟೇ ಇಲ್ಲ. ಯಾರಿಗೂ ಇನ್ನೊಬ್ರಿಗೆ ಕೊಡೋ ರೈಟೇ ಇಲ್ಲ. ಅನುಮತಿ ಬೇಕು ಅದಕ್ಕೆಲ್ಲ ಕೊಡಕ್ ಸಾಧ್ಯ. ನೀವು ಕೆಲಸ ಇದ್ದೀರಪ್ಪ, ನಿಮ್ಗೆ ಇನ್ನೊಬ್ರಿಗೆ ಕೊಟ್ಟಾಗ ಬರತ್ತಾರೆ. ನೀವೀಗ ನೀವು ಸೆಲೆಕ್ಟ್ ಆಗಿದ್ದೆ, ನೀವು ಬೇಡ ಇನ್ನೊಬ್ರಿಗೆ ಕೊಡಿ ಅಂತ ಹೇಳಾಗಿಲ್ಲ. ನೀವೀಗ ಆ ಬ್ಯಾನ್ ಬಗ್ಗೆ ಇನ್ನೊಬ್ರು ಇರ್ತಾನೆ. ನನ್ನ ಕೆಲಸ ಇವ್ನು ದಾನ ಮಾಡ್ತೀನಿ, ಹಾಗೆಲ್ಲ ಕೊಡಕ್ ಬರೋದು. ಕರ್ಮ ಸಾಕಾರ ಹೋಗಿ ಅಷ್ಟೇ ಹೊರತು ದಾನ ಮಾಡಕ್ ಬರೋದು. ತಮ್ಮ ಡಿಗ್ರಿನ ದಾನ ಮಾಡಕ್ ಬರೋದಿಲ್ಲ. MA ಮಾಡ್ತೀನಿ, ನಾನು ಕೊಟ್ಬಿಡ್ತೀನಿ, ತಗೊಂಡೋಗ್ಬಿಡಿ ಅಂತ ಸಾಧ್ಯಕ್ಕೆ ಬರೋದಿಲ್ಲ. ಅವರಿಗೆ ಸೇರಿರ್ತಾರೆ. ಕೆಲವು ವಸ್ತುಗಳು ಕೊಳ್ಳಕ್ ಬರುತ್ತೆ, ಕೆಲವು ಕೊಳ್ಳಕ್ ಬರೋದಿಲ್ಲ. ಅಂದ್ರಿಂದ ಆ ಭ್ರಮೆ ಹೈಯೆಸ್ಟ್ ಲೆವೆಲ್ ಯಾವುದೂ ಕೌಂಟ್ ಆಗಲ್ಲ. ನಾವು ಲೋಯರ್ ಲೆವೆಲ್ ವ್ಯವಹಾರಗಳಾದ್ರಿಂದ ಏನ್ ಮಾಡ್ತೀವಿ? ನಮ್ಮದು ಕೊಡ್ತೀವಿ ಅಂತ ಹೇಳ್ತೀವಿ. ನಮ್ಮದು ಅಂತ ಇಲ್ಲೇ ಇಲ್ಲ, ನಮ್ಮದಾಗಿ ಏನೂ ಇಲ್ಲ. ಈಶಾವಾಸ್ಯ ಬಿದಂ ಸರ್ವ, ಪ್ರತಿಯೊಂದು ದೇವರದಾದ್ರಿಂದ ಕೊಡೋ ಹಕ್ಕಿಲ್ಲ. ಆ ಮಾತು ಹೇಳ್ತೇವೆ ನಾವು. ಆಫೀಸರ್ ಕೂತ್ರಿ ಬರ್ತಾರೆ ಯಾರೋ ಭಿಕ್ಷಕರು ಬಂದು ಕ್ಯಾಶಿಯರ್ ಹತ್ರ ದುಡ್ಡು ಕೊಡಿ ಸಾರ್ ಅಂತ ಕೇಳಿದ್ರೆ ಏನ್ ಹೇಳ್ತಾರೋ ಅದು? ಅದು ಒಳಗೆ ಬಿಡಲ್ಲ ಅವ್ರನ್ನ. ಧ್ಯಾನ ಮಾಡಿ ಪುಣ್ಯ ಬರುತ್ತೀವಿ. ಪುಣ್ಯ ಅಲ್ಲ, ಪುಣ್ಯ ಬರ್ಲಕ್ಕೆ ಫಸ್ಟ್ ಇದು. ನಂದು ಕೊಯ್ ಪಾಪ ಬರುತ್ತೆ, ಕೊಟ್ಟರೆ ಪುಣ್ಯ ಬರೋದಿಲ್ಲ. ಏನ್ ಬರುತ್ತೆ? ಪಾಪ ಬರುತ್ತೆ ಅಷ್ಟೇ. ಪುಣ್ಯದ ಪ್ರಶ್ನೆ ಬರೋದಿಲ್ಲ. ಓನರ್ಶಿಪ್ ಇದ್ರೆ ತಾನೆ. ನಮ್ಗೆ ಯಾವ್ದ್ರ ಮೇಲಿದೆ? ಯಾವ್ದ್ರ ಮೇಲೂ ಇಲ್ಲ. ಪ್ರತಿಯೊಂದಕ್ಕೂ ಯಾರು ಓನರ್ಶಿಪ್ ಇರೋದು? ದೇವರದ. ಬಾಡಿಗೆ ಮನೇಲಿ ಇದ್ದೇನೆ, ಯಾವ್ದು ಪದಾರ್ಥ ಕೊಳ್ಳಕ್ ಬರಲ್ಲ ನೀವೀಗ. ಅದು ತೊಗೊಂಡೋಗ್ಲಕ್ಕೂ ಬರಲ್ಲ. ಮತ್ತೆ ಹೋಗ್ಬೇಕಾದ್ರೆ ಇಂಟ್ಯಾಕ್ಟ್ ಒಪ್ಪಿಸ್ಬೇಕಂತ. ಹೇಳಿ ಪ್ರೀತಿ ವಿಶ್ವಾಸ ತೋರ್ಸಕ್ ಹೋಗ್ತಾರ. ತಪ್ಪೊತ್ತು ಹೋಗೋದು ತಪ್ಪು, ಕೊಡೋದು ತಪ್ಪಲ್ಲ. ಗೊತ್ತಾಯ್ತಾ? ತಿಳ್ಕೊ ಈ ರೀತಿ ಕೊಟ್ಟು ಉದ್ಧಾರ ಆಗ ತಿಳ್ಕೊಳ್ಳೋಕೆ ಕಾರಣ ಇಲ್ಲ. ಅಯೋಗ್ಯರಿಗೆ ಏನ್ ಕೊಟ್ಟರು ಉದ್ಧಾರ ಆಗಲ್ಲ ಅಂತೇಳಿ ತಿಳಿದಿಲ್ಲ. ಎಷ್ಟು ಪುಣ್ಯ ಕೊಟ್ಟರು ಕೂಡ ಸೇರಿ. ಭಿಕ್ಷಕರಿಗೆ ಕೊಟ್ಟು ಮತ್ತೆ ಬರೆದಿಸ್ ಬಂದೇ ಬರ್ತಾನ. ಸ್ಟೂಡೆಂಟಿಗೆ ಕೊಟ್ಟು ಪರೀಕ್ಷೆ ಪಾಸ್ ಆಯ್ತು ದುಡಿತಾನೆ. ಆಮೇಲೆ ಸ್ಟೂಡೆಂಟ್ 100 ರೂಪಾಯಿ ಕೊಟ್ಟ, ಇವನಿಗೆ 1000 ರೂಪಾಯಿ ಕೊಟ್ಟ, ಬರೆದು ಮತ್ತೆ ಭಿಕ್ಷೆ ಬರ್ತಾನೆ. ಅವ್ರ ಪರ್ಪಸ್ ಇದೆ ಅವನಿಗೆ, ಅವ್ರಿಗೆ ಉಪಯೋಗ ಆಗ. ಅದಕ್ಕಾದ್ರೆ ಏನೇ ಕೊಡಬೇಕಾದ್ರೂ ಕೂಡ ದೇವರು ಅಲ್ಲಿಂದ ಕೆಡಿಸ್ತಿದ್ದಾರೆ, ಇಲ್ಲಿಂದ ಕೊಡ್ತಾ ಇದ್ದಾರೆ ಹೊರತು ನಮಗೆ ಸೌಂದ್ ಕೊಟ್ಟಿದ್ದಲ್ಲ. ಅವರವ್ರ ಲೆಕ್ಕ ಇದೆ ಅಷ್ಟೇ ಹೊರತು ನಾವು ಇದು ಮಾಡಾಗಿಲ್ಲ. 6 ದುಃಖಿಗಳಿದ್ದಾರೆ, ನಾವು ಏನು ಕೊಡೋಕೆ ಸಾಧ್ಯ ಇದೆ ಕೊಡೋದು. ಅದು ಕೂಡ ಯಾರಿಗೂ ಅಲ್ಲ, ಒಳಗಿರೋ ದೇವರಿಗೆ ಅಂತ ಕೊಡೋದು. ಮತ್ತೆ ಅವನಿಗೆ ಅಂತ ಕೊಡ ಹಾಗಿಲ್ಲ. ಯಾರಿಗೆ ಕೊಡ್ಬೇಕಾದ್ರೆ ದೇವರಿಗೆ ಅಷ್ಟೇ. ಈಗ ಬಿಲ್ ಕಲೆಕ್ಷನ್ ಬರ್ತಾನೆ, ಅವನಿಗೆ ಅಂತ ಕೊಡ್ತೀವಿ ದುಡ್ಡು. ನಾವೀಗ ಕೈಲಿ ಕೊಡೋದು ಅವನಿಗೇನೆ. ಬಟ್ ಏನಿದೆ ಅದೀಗ ಅವ್ರಿಗೆ ಕೊಡಿ, ಯಾರು ಅವ್ರಿಗೆ ಕೊಡ್ಬೇಕು. ಇಲ್ಲೆಲ್ಲ ಮಾಡಾಗಿಲ್ಲ. ಅನುಸಂಧಾನ ಇದೆ, ಅನುಸಂಧಾನ ಇಲ್ಲದ ಗತಿ ಏನಾಗ್ತದೆ? ಅವರನ್ನು ತೊಗೊಂಡೋಗ್ಬಿಡ್ತಾರೆ. ಅದಕ್ಕೆ ಅವ್ರು ರಿಸೀಟ್ ಕೊಡೋ ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಬಟ್ ಇದಕ್ಕಾಗೋದಿಲ್ಲ. ಕೊಟ್ಟಿರೋದು ಅದು ತೊಗೊಂಡ್ಮೇಲೆ ಕಮಿಟ್ಮೆಂಟ್ ಕೊಡ್ಲೇಬೇಕು. ಕೃಷ್ಣಾಚ ಪಾಂಡವಾಶ್ಚೈವ ತಪೋ ವೃದ್ಧಿ ಬಭೀಪ್ಸವ
ತಪಸಾ ನೈವ ಧಕ್ಷ್ಯಂತಿ ತೇನ ಜೀವಂತಿ ತೇ ಸುತಾಹ. ಒಳ್ಳೆ ಒಂದು ಮಾತು ಬಂತೀಗ. ಈಗ ಮುಗೀತಲ್ಲ, ಮುಗೀತದು. ಇಷ್ಪಿಷ್ಟಾನ್ನತ್ರ ದಾತೆ ಸಂಶಯೋಭಯ, ಸಂಶಯ ಬೇಡ ಅಂತ ಹೇಳಿದ್ರಲ್ಲ, ಮುಗೀತಲ್ಲ. ಕೃಷ್ಣಾಚ ಪಾಂಡವಾಶ್ಚೈವ. ಹಾಗಿದ್ರೆ ಪಾಂಡವರು ಇಷ್ಟೆಲ್ಲ ಭಾರಿ ದೊಡ್ಡವರಾಗಿ ಶಾಪ ಕೊಡಬೇಕಾಗಿತ್ತು ನೋಡಿ ಅಂತ ಕೇಳಿದ್ರೆ, ಶಾಪ ಕೊಡೋ ಶಕ್ತಿ ಅವರಿಗಿದೆ, ಉದ್ದೇಶಪೂರ್ವಕ ಕೊಟ್ಟಿಲ್ಲ. ಯಾಕೆ ನೋಡಿ, ವೆರಿ ಇಂಪಾರ್ಟೆಂಟ್ ಲೈನ್ ಇದು. ಕೃಷ್ಣಾಚ ಪಾಂಡವಾಶ್ಚೈವ ತಪೋವೃದ್ಧಿಂ ಅಭೀಪ್ಸವ ತಪಸಾ ನೈವ ಧಕ್ಷ್ಯಂತಿ. ತಪಸ್ಸು ಹಾಳಾಗತ್ತಾ ರೀತಿ ಕೊಟ್ಟಾಗ ಅದಕ್ಕೋಸ್ಕರ ಏನ್ ಮಾಡಿದ್ದಾರೆ ಅವರು? ತಪೋವೃದ್ಧಿಗೋಸ್ಕರವಾಗಿ ಅವರು ಶಾಪ ಕೊಡ್ತಾ ಇಲ್ಲ, ಶಿಕ್ಷೆ ಕೊಡ್ತಾ ಇಲ್ಲ. ಹೊರತು ಇಲ್ದವ್ರು ಏನ್ ಮಾಡ್ಬೋದಾಗಿತ್ತು? ಎಲ್ಲ ಸುಟ್ಟು ಬೂದಿ ಆಗ್ತಿದ್ರು ನೀವು ಅಂತ ಹೇಳ್ತಾ. ತೇನ ಜೀವಂತಿ ತೇಸು, ಅದಕ್ಕೆ ನಿಮ್ಮ ಮಕ್ಕಳು ಬದುಕಿದ್ದಾರೆ, ಹೊರತು ಇದಲ್ಲ. ಎಲ್ಲ ಕಡೆ ಅಪ್ಲೈ ಮಾಡ್ಕೋಬೇಕು. ಮೊನ್ನೆ ಹೇಳಿದ್ದೇನೆ, ಪುರಾಣ ಪುಣ್ಯಕಥೆಗಳಲ್ಲಿ ಋಷಿಗಳು ಭಾರಿ ಸಂಕಟ ಪಡ್ತಾರೆ, ಚಿತ್ರ ಹಿಂಸೆ ಮಾಡ್ತಾರೆ. ಅವರು ನಮಗೆ ಇಷ್ಟೆಲ್ಲ ತಪಸ್ ಮಾಡಿದ್ರು ಶಾಪ ಕೊಡಬಾರದು ಅಂತ ಕೇಳಿದ್ರೆ, ಯಾಕಂದ್ರೆ ಕೊಟ್ಟವರಿದ್ದಾರೆ, ಇಲ್ಲ ಅಂತೇನಿಲ್ಲ. ದೊಡ್ಡ ದೊಡ್ಡ ಋಷಿಗಳು ಯಾರು ಕೊಡೋದಿಲ್ಲ. ಯಾತಕ್ಕೆ ಕೊಡೋದಿಲ್ಲ ಅಂದ್ರೆ ಹುಟ್ಟೆ ಹೋಗುತ್ತೆ. ಮತ್ತೆ ಇದೊಂದು ತಪಸ್ಸಿದು, ಮತ್ತೆ ಏನ್ ಹಿಂಸೆ ತಡ್ಕೋತಾರಲ್ಲ, ಇನ್ನೊಂದು ಸ್ವಲ್ಪ ಯಾಡಾಗುತ್ತೆ. ಆದ್ರಿಂದಾನೆ ಅದು ಮಾಡೋದಿಲ್ಲ, ಕೈಲಾಗೋದಿಲ್ಲ ಅಂತಲ್ಲ. ಅಲ್ಲಿ ಮಕ್ಕಳಾಗಬೇಕು. ಸೂರ್ಯದೇವ್ರ ಕಥೆ ಇದೆ, ಅಲ್ಲಿಗೆ ಬರ್ತಾರೆ. ಸುಕನ್ಯಾ ಚೌರಮ್ಮನ ಕಥೆ ಕೇಳುತ್ತೆ. ಚೌರಮ್ಮನಗಳು ವಯಸ್ಸಾಗಿತ್ತು, ಅವಳು ಹುಡುಗಿ. ಅವರು ಸೂರ್ಯದೇವತೆಗಳು ಬಂದರು, ನಾನು ತಾರುಣ್ಯ ಕೊಟ್ಟರೆ ಮೀನು ಕೊಡ್ತೀರಿ ಅಂತ ಹೇಳಿದ್ರು. ಅವ್ರು ಅಷ್ಟು ತಪಸ್ ಮಾಡಿದ್ದಾರೆ, ತಾವೇ ತಾರುಣ್ಯದೊಳಗೆ ಬರೋದಿಲ್ವಾ? ಅದು ಖರ್ಚು ಮಾಡೋ ಉದ್ದೇಶ ಅವರಿಗಿಲ್ಲ. ಈಗ ಅರ್ಥ ಆಯ್ತು, ಖರ್ಚು ಮಾಡಬಾರ್ದು. ಯಾತಕ್ಕೆ? ದೊಡ್ಡ ಪುಣ್ಯ ಅದು, ತಿಳಿತಾ? ಅದನ್ನ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ. ಇದು ಕೇಳಿಬೇಡ. ಅವ್ರು ಪ್ರತ್ಯುಪಕಾರ ಕೊಟ್ಟಿರ್ಬೋದಾಯ್ತು, ಅಷ್ಟೇ ಇದೆ. ಇದು ಹಾಗೆ ಉಳಿಯುತ್ತೆ, ಇನ್ನೇ ಖರ್ಚು ಮಾಡಬೇಕು ಅಂತ. ಅಂದ್ರೆ ಅರ್ಪಣೆ ಮಾಡಿಕೊಡ್ಕೊಡೋದು ಒಂದು. ಬೇಕಾದ್ರೆ ಡ್ರಾವಣ ದೇವರು ಅನುಗ್ರಹ ಮಾಡ್ತಾರೆ, ಪರ್ಮಿಷನ್ ಕೊಡ್ಬೋದು. ಅವರ ಜೋಡಿ ಎಲ್ಲರಿಗೂ ಕೊಡಕ್ಕೆ ಬರಲ್ಲ. ಅಂದ್ರೆ ಯಾರಿಗೆ ಸಾಧ್ಯ? ಕೆಲಸ ಕೊಡ್ಬೇಕಾದ್ರೆ ಅದ್ರ ಇದಾಗಿ ಅಥಾರಿಟಿ ಆಗಿರ್ಬೇಕು. ಅವ್ರು ಅವ್ರಿಗೆ ಶಕ್ತಿ ಇದೆ, ಉಪಯೋಗಿಸೋದಿಲ್ಲ. ಆಗ ಪ್ರಶ್ನೆ ಉತ್ತರ ಸಿಗುತ್ತೆ. ನಾವೇ ಎಷ್ಟೋ ವಾಸಿ ಕೈಲಾರ ಹೊಡೆದಾಕ್ತೇವೆ, ಋಷಿಗಳು ಸುಮ್ಮನೆ ಕೂತು ಒದ್ದಾಡ್ತಾರಲ್ಲ ಇವರು ಅಂತ ಕೇಳಿದ್ರೆ, ಅವ್ರ ಮುಖ್ಯ ಗುರಿ ತಪಸ್ಸಿದೆ. ಆದ್ದರಿಂದ ತಪಸ್ಸಿನ ಗಿಳಿಸ್ಗಳಿಗೆ ಇಷ್ಟಪಡೋದಿಲ್ಲ, ಹಾಗೆ ಮಾಡ್ತಿರೋದು. ನಮ್ಮಲ್ಲಿ ಎಕ್ಸಾಮ್ ಅಲ್ಲೇ ಬೆರೀತಾ ಇರ್ತಾನೆ, ಯಾವ ಪಕ್ಕ ಇಳಿಕೆಯಲ್ಲಿ ಬೈತಾ ಇರ್ತಾರೆ ಫ್ರೆಂಡು. ಒಂದ್ ಕೈ ನೋಡ್ಬಿಡ್ತೀರಿ ಅಂತ ಹೊರಗೆ ಎದ್ದೋಗಲ್ಲ ಅವರು. ಹೋದ್ರೆ ಏನಾಗುತ್ತೆ? ಎಕ್ಸಾಮ್ ಹೇಳ್ಬೇಕಂತ ಸುಮ್ಮನೆ ಕೂತಿರ್ತಾರೆ. ಅದಕ್ಕೆ ಬೇಕಾ ಅಷ್ಟು ಬೇಕು ಕೊಟ್ಟೋಗು, ಕೊಡ್ತಾ ಬರ್ತೀರಿ, ಆಮೇಲೆ ಕೈ ಈ ನೋಡೋದಿಲ್ಲ ಅಂತ ಎದ್ದು ಹೋಗ್ಬಾರ್ದು. ಅದು ಡಿಸ್ಟರ್ಬ್ ಆಗಬಾರ್ದು. ಆ ರೀತಿ ಪೂಜೆ ಕೂತಾಗ ಹಾಗಿರ್ಬಾರ್ದು. ಪೂಜೆ ಕೂತಾಗ, ಸಂಧ್ಯಾವಂದನೆ ಕೂತಾಗ ಏನ್ ಮಾಡಬಾರ್ದು? ಬರೀ ಓಡಾಡೋದೇ ಇರತ್ತೆ, ಕೊಡೋದಕ್ಕಿಂತ ಓಡಾಡೋದೇ ಜಾಸ್ತಿ. ಮನೆ ಕೆಲಸ ಎಲ್ಲ ಅಲ್ಲೇ ಮುಗಿಸ್ಬಿಡ್ತಾರೆ. ಫೋನ್ನಲ್ಲೇ ಮಾತಾಡ್ತಿರ್ತಾರೆ. ಅಂದ್ರೆ ಈಗ ಎದ್ದು ಹೋಗಿ ಪರೀಕ್ಷೆ ಆದ್ಮೇಲೆ ಕೂತಾಗ ಕೊಡ್ಬೇಕಾದ್ರೆ ಇಲ್ಲಿಂದ ಯಾರು ಬಂದ್ರು ಕೂಡ ದೊಡ್ಡವ್ರು ಬಂದು ಎದ್ದು ಹೋಗ್ಬೋದು. ಅಷ್ಟೊಂದು ಮತ್ತೆ ಇದೆ, ಬರೋರಿಗೆ ಹೋಗಾಗಿಲ್ಲ, ಅಲ್ಲೇ ಕರೆದು ಮಾತಾಡಿಸ್ಬೋದು. ಇನ್ನು ಕೆಲವ್ರನ್ನ ಅದು ನಾಟ್ ಅಲೋ. ತಪಸ್ಸು ಅದೊಂದು ತಪಸ್ಸು. ಸಂಧ್ಯಾವಂದನೆ ಮಾಡೋರು ಹೇಳೋದಿಲ್ಲ ಅನ್ನೋದು ತಪಸ್ಸಿನ ಒಂದು ಭಾಗ. ಮತ್ತೆ ಮಧ್ಯೆ ಮಾತಾಡೋದಿಲ್ಲ, ಬೇರೆ ವಿಷಯ ಮಾತಾಡೋದು. ಸಂಧ್ಯಾವಂದನೆ ಪಾಠ ಅದು ಕೇಶವಾಶ್ವ ಯಾವ ಕರಿಯೋ ಅಂತ ಕರೀತಾವ. ಕೇಶವಾಶ್ವ ಕರಿಯೋ ನೆಕ್ಸ್ಟ್ ಮಂತ್ರಣ ಅದ ಅಲ್ಲ. ಏನ್ ಮಾಡ್ಬೇಕು? ಅದಕ್ಕೆ ರೈಟ್ ಇಲ್ಲ. ಮಧ್ಯೆ ಮಾತಾಡ್ಬಿಟ್ರೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಉಳಿದವ್ರು ಮಾತಾಡಿಸ್ಬಾರ್ದು, ಅವ್ರ ಕರ್ತವ್ಯ. ಇವ್ರು ಮಾತಾಡಬಾರ್ದು ಕೂಡ. ಅನಿವಾರ್ಯ ಬಂದಾಗ ಮತ್ತೆ ಅದಕ್ಕಿದೆ ಅವಲಂಬನೆ ಪದ್ಧತಿ ಇದೆ. ಮತ್ತಿನ್ನೂ ಆಚರಣೆ ಮಾಡಿ ಶುರು ಮಾಡ್ಬೇಕು ಮೊದಲಿಂದ. ಯಾವ ಸ್ಟೇಜ್ ಇರ್ತೋ ಆ ಸ್ಟೇಜ್. ಇದೆಲ್ಲ ನಾವು ಧರ್ಮ ಸಾಧನೆ ಮಾಡ್ಲಿಕ್ಕೆ ಹೊರಟಾಗ ಇವೆಲ್ಲ ಕೌಂಟ್ ಆಗುತ್ತೆ. ಇದೆಲ್ಲ ಅರ್ಥ ಆಗುತ್ತೆ. ಕೃಷ್ಣಾಜ ಪಾಂಡವಾಶ್ಚೈವ ತಪೋವೃದ್ಧಿಂ ಅಭೀಪ್ಸವ. ಇದು ನಾವು ಅಭ್ಯಾಸ ಮಾಡಬೇಕು ಸ್ವಲ್ಪ ಮಟ್ಟಿಗೆ. ನಮಗೆ ಅನ್ಯಾಯ ಯಾರೋ ಬೈಲೇಬೇಕು, ತಕ್ಷಣ ಬೈದು ಹಾಕಿಬಿಡ್ತೀವಿ ನಾವು. ತರ್ಕೊಂಡ್ಬಿಟ್ರೆ ಅವ್ರ ಪುಣ್ಯ ನಮಗೆ ಬರೋದು ಸ್ವಲ್ಪ. ಅರ್ಥ ಆಯ್ತಾ? ತರ್ಕೋಬೇಕಾಗ್ತದೆ. ಬೈದ ನಾವೇನು ಕಳೆದ್ರೆ ಅವ್ರು 10 ಬೈದು ಬಿಡ್ತೇವೆ, ಜೊತೆ ಇನ್ನು ನಾವು ಹೆಚ್ಚು ಬೈದು ಬಿಡ್ತೇವೆ. ಅವ್ರು ಸ್ವಲ್ಪ ಬೈದಿದ್ರೆ ಇದ್ದು ಬಂದು ಸೇರಿಸಿ ಬೈದು ಬಿಡ್ತೇವೆ. ಹಾಗೆಲ್ಲ ಮಾಡಕ್ಕೆ ಹೋಗ್ಬಾರ್ದು. ಕೃಷ್ಣಾಚ ಪಾಂಡವಾಶ್ಚೈವ ತಪೋವೃದ್ಧಿಂ ಅಭೀಪ್ಸವ ತಪಸಾ ನೈವ ಧಕ್ಷ್ಯಂತಿ ತೇನ ಜೀವಂತಿ ತೇ ಸುತಾಹ. ಇದು ನಮ್ಗೆ ಎಚ್ಚರಿಕೆ. ಈಗ ಇನ್ನೊಂದು ಕಡೆ ತಗೋಬೇಡ. ನಾವು ಬ್ರಹ್ಮಯಜ್ಞ ಎಲ್ಲ ದೇರ್ಪು ಎಲ್ಲ ಬಿಟ್ಟಾಗಿದೆ, ನಮಗೇನು ಹಾಗೇ ಇಲ್ಲ. ಈಗ ಮಾಡಿದವ್ರು ಒದ್ದಾಡ್ತಿದ್ದಾರೆ, ಮಾಡೋರು ಬಿಟ್ಟವ್ರು ಸುಖವಾಗಿರ್ತಾರೆ. ಅವ್ರು ಸುಮ್ಮನೆ ಕೂತಿಲ್ಲ. ಏನ್ ಮಾಡ್ತಿದ್ದಾರೆ ಅವರು? ಶಾಪ ಆಗ್ತಾ ಇಲ್ಲ, ಪಾಪ ಬೆಳೀಲಿ ಅಂತ ಕೂತಿದ್ದಾರೆ ಅಷ್ಟೇ ಹೊರತು ಆಗತ್ತೆ ಶಿಕ್ಷೆ ಕೊಟ್ಬಿಡೋದಿಲ್ಲ. ಯಾಕಂದ್ರೆ ಬರಿತಾ ಇರ್ತಾರೆ, ಆಗ್ಲೇ ಒಂದು ಮಾರ್ಕ್ಸ್ ಹಾಕೋದಿಲ್ಲ. ಯಾವಾಗ ಮಾರ್ಕ್ಸ್ ಹಾಕ್ತಾರೆ? ವ್ಯಾಲ್ಯೂಯೇಷನ್ ಸ್ಟೇಜ್ ಬೇರೆ ಇದೆ. ಇಲ್ಲಿ ಈ ಸ್ಟೇಜಲ್ಲಿ ಮಾರ್ಕ್ಸ್ ಹಾಕೋದಿಲ್ಲ. ಮಾರ್ಕ್ಸ್ ಇರುತ್ತೆ, ಹಾಕೋದಾಗ್ಲೇನೆ. ಮಧ್ಯೆ ಮಧ್ಯೆ ಹಾಕ್ಲಕ್ಕೆ ಹೋಗೋದಿಲ್ಲ. ಇದೆಲ್ಲ ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಯಾತ ಕೆಟ್ಟದಾಗಿಲ್ಲ. ಇದನ್ನ ಇದೇ ಪ್ರಶ್ನೆ ಮಾಡ್ತಾರೆ. ಏನು ಮಾಡಿಲ್ಲ, ಹೇಗಿದ್ವಿ ನೋಡ್ರಿ ಸುಖವಾಗಿ, ಮುಂದೆ ಗೊತ್ತಾಗುತ್ತೆ ಅಂತ ಹೇಳುದು. ಈಗ ಸುಖವಾಗಿದ್ದೆ ಅಷ್ಟೇ, ನಾಳೆ ರೈಟ್ ಬಿಲ್ಲೇ ಕಟ್ಟಿಲ್ಲ, ಹುಷಾರ್ ನೋಡಿ ಹೇಗಿದ್ದೇವೆ ಅಂತ ಕೇಳಿದ್ರೆ ಡಿಸ್ಕನೆಕ್ಟ್ ಮಾಡೋ ಗೊತ್ತಾಗುತ್ತೆ. ಈಗ ಗೊತ್ತಾಗಲ್ಲ. ಯಾವತ್ತೇನೆ ಡಿಸ್ಕನೆಕ್ಟ್ ಮಾಡಲ್ಲ, ಸ್ವಲ್ಪ ಟೈಮ್ ಕೊಡ್ತಾರೆ. ಇದನ್ನ ಅರ್ಥ ಮಾಡ್ಕೊಂಡ್ರೆ ನಾವು ಸರಿ ತಪ್ಪು ಮಾಡಿದವರಲ್ಲ, ನಾವು ಸುಖವಾಗಿದ್ದೇವೆ ಅಂತ ಭ್ರಾಂತಿ. ಅದು ಏನಲ್ಲ, ನಿಜವಾಗ್ಲೂ ಸುಖವಾಗಿಲ್ಲ ಅವರಿಗೆ. ಆಮೇಲೆ 10 ವರ್ಷ ದುಃಖ ಪಡ್ತಾರೆ ಆಮೇಲೆ. ಆದ್ದರಿಂದ ಅದನ್ನೆಲ್ಲ ಫಾಲೋ ಮಾಡಕ್ಕೆ ಹೋಗ್ಬಾರ್ದು.
ತಥಾಪಿ ಈ ಮಾತು ಮಹಾಭಾರತದಲ್ಲೇ ಬರುತ್ತೆ ಮುಂದೆ. ಇದೇ ಬಂದು ಕೆಳಗೆ ಕೊಟ್ಟಿದೆ ಇದರೊಳಗೆ. ಸ್ವಾರಸ್ಯ ಏನು ಗೊತ್ತಾ, ಕೀಚಕರ ಪ್ರಸಂಗ ಬಂತು. ಹೇಳ್ತಾರ ದ್ರೌಪದಿ ಇಷ್ಟೆಲ್ಲ ಹೇಳ್ತೀರಿ ದ್ರೌಪದಿ ಬಗ್ಗೆ, ಕೀಚಕ ಅಷ್ಟೆಲ್ಲ ಮಾಡಿದ್ರೆ ಒದ್ದು ಹೋಗ್ಬಾರ್ದಾಗಿರ್ತಾರೆ, ಶಾಪ ಕೊಡ್ಬೋದಾಗಿರ್ತಾರ ಅಂದ್ರೆ ಅಲ್ಲಿ ಶ್ಲೋಕ ಹೇಳ್ತಾರೆ ನೋಡು, ಈ ಕೊಡೋದಿಲ್ಲ. ಶರತೀತಿ ತಪಃ ಕ್ರೋಧ ಋಷಯೋ ನ ಶಪಂತಿ. ನಾವು ಕೋಪ ಮಾಡ್ಕೊಂಡ್ರೆ ಸಾಕು, ಏನಾಗುತ್ತೆ ಅಲ್ಲಿ ಪುಣ್ಯ ಅವಲಿಗೆ ಶುರುವಾಗಿದೆ. ಇನ್ನು ಹೊರಗೆ ಹಾಕ್ಬಿಟ್ಟು ಇನ್ನು ಜಾಸ್ತಿ ಹೋಗ್ಬಿಡೋದು, ಆಗಬಾರ್ದು. ಜಾನಂತಿ ತದ್ ಯಥಾ ತತ್ವಂ ಪಾಂಚಾಲಿ ನ ಶಶಾಪತಂ. ಇದು ಗೊತ್ತಿದ್ದೇನೆ ಪಾಂಚಾಲಿ ಶಾಪ ಕೊಡಲಿಲ್ಲ ಅಂತೇಳಿ. ಆದ್ದರಿಂದ ರುಚಿಗಳು ಯಾರಿಗೂ ಇಂದೂ ಶಾಪ ಕೊಡೋದಿಲ್ಲ. ಆದ್ದರಿಂದ ಅವ್ರು ಹೇಗಿರುತ್ತೆ ಅವ್ರಿಗೆ, ಈಗ ಒಂದು ಚೂರು ಕಳ್ಕೊಡೋದೇನು. ಇವತ್ತು ಗೌತಮರ ತಪಸ್ ಮಾಡಿದ್ರು, ಶಾಪ ಕೊಟ್ಟರು ಹಲ್ಲೆಗೆ ಎಷ್ಟೋ ಪುಣ್ಯ ಹೋಗ್ಬಿಡುತ್ತೆ. ಮಾಂಡವರು ಶಾಪ ಕೊಟ್ಟರು ಪುಣ್ಯ ಹೋಗ್ಬಿಡುತ್ತೆ. ಆ ರೀತಿ ಅತಿ ಹೆಚ್ಚು ಶಕ್ತಿ ಇವರಿಗಿದೆ, ಮಾಡ್ತಾ ಇಲ್ಲ ಅವರು, ಕೊಡ್ತಾ ಇಲ್ಲ, ಫುಲ್ ಹಾಗೆ ಉಳಿಸ್ಕೊಂಡ್ಬಿಡ್ತಾರೆ. ಅದಕ್ಕೆ ಅಷ್ಟು ಮೇಲಿದ್ದಾರೆ. ಇನ್ನು ಯೋಚನೆ ಮಾಡ್ತಾ ಹೋಗಿ ಯಾರಿಗೆ ಅದು ಕಥೆ ಬೇರೆ. ಒಟ್ಟು ಅವ್ರು ಕಳ್ಕೊಂಡ್ರು. ಹೆಚ್ಚಿನ ಪುಣ್ಯ ಯಾವುದೇ ಇರಲಿ, ಒಟ್ಟಿನ ಮೇಲೆ ಕಳ್ಕೊಂಡು ಇವರು ಶಾಪ ಕೊಟ್ಟಿಲ್ಲ, ಆದ್ಮೇಲೆ ಪ್ರಸಂಗ ಬರಲಿಲ್ಲ. ಧರ್ಮಾದ್ರೆ ಶಾಪ ಕೊಡ್ತಾರೆ, ಇಷ್ಟೆಲ್ಲ ಹೇಳಿ ಗೊತ್ತಲ್ಲ. ಕೊನೆಗೆ ಕುಂತಿ ಶಾಪ ಕೊಟ್ಬಿಡ್ತಾರೆ, ಧರ್ಮ ತಡ್ಕೊಳಕ್ ಆಗೋದಿಲ್ಲ. ಆದ್ರೆ ಭೀಮ ಮಾತ್ರ ಯಾರಿಗೆ ಭೀಮನೇ ಶಾಪ ಕೊಡ್ಬೇಕಾಗಿ ನ್ಯಾಯವಾಗಿ. ಯಾತಕ್ಕೆ ಅತಿ ಹೆಚ್ಚಂತ ಹೇಗಿರೋದು ಶಿವಸೇನೆಗೆ ಶಾಪ ಕೊಟ್ಟಿಲ್ಲ. ಅದೇ ಹೇಳ್ತಾರೆ, ಅದೇ ತಪಸ್ಸು ಅಂದ್ರೆ ಅದೇ. ನಾವು ಅನ್ಯಾಯ ತರಿಸ್ಕೊಂಡು ಅಷ್ಟ ಕೆಲಸ ಮುಗಿಸ್ಬಿಡ್ತೇವೆ, ಆಗ್ಲೇ ಮಾಡ್ಬೇಕು ಹೋಗ್ಬೇಡಿ. ರಾಯರ್ ತಪಸ್ ಮಾಡಿ 4 ವರ್ಷ ಮನಸ್ಸು ಮಾಡಿದ್ರೆ ಏನು ಕಷ್ಟಪಡ್ಬೇಕಾಗಿದ್ದಿಲ್ಲ, ಗೊತ್ತಾಯ್ತಾ. ಮಂತ್ರ ಸಿದ್ಧಿ ಅಂತ ಸಿದ್ಧಿ ಇತ್ತು ಅವ್ರಿಗೆ. ಒಂದ್ಸತಿ ಉಪಯೋಗಿಸಿದ್ರೆ ಮುಗಿದೋಗ್ತಾ ಇತ್ತು, ಎಲ್ಲ ರಿಸಲ್ಟ್ ಹಾಗೆ. ಇವು ಕೊಡ್ಲಕ್ಕೆ ಅಷ್ಟು ರಾಶಿ ಕೂತಿದ್ದೇವೆ. 4 ವರ್ಷ ಯಾವ ಕಾಲಕ್ಕೂ ಟೆಂಪ್ಟ್ ಆಗಲಿಲ್ಲ. ಎಷ್ಟು ದಿವಸ ಅವ್ರು ಉಪವಾಸ ಬಿದ್ದು ಕೇರ್ ಮಾಡಲಿಲ್ಲ, ದೊಡ್ಡ ಸಿದ್ಧಿ ಆಗೋಯ್ತು. ಇವತ್ತು ನಮ್ಮ ಸಾಲಿಡ್ ಎಕ್ಸಾಂಪಲ್ ಅವರು ಶಿವನಗಳಿದ್ರು ಅವ್ರ ರಾಯರ ಕಥೆ ಬಿದ್ರೆ ಕಣ್ಣಿಗೆ ಕಟ್ಟಿದಾಗಿ. ಯಾರೇ ಆದರೂ ಬಸ್ ಸಿಗ್ಲಿಲ್ಲ, ವಿಠ್ಠಲ ಸಹಸ್ರನಾಮ ಹೇಳಿ ಪುಣ್ಯ ಕೊಟ್ಬಿಡ್ತೀರಿ ಬಸ್ ಸಿಗ್ಲಿ ಅಂತ. ತಡ್ಕೊಳಕ್ ಆಗಲ್ಲ ಅವ್ರಿಗೆ, ಹಸಿವಾಗೈತೆ ಯಾರೋ ಹಾಕ್ಬಿಡ್ಲಿ ಅಂತ. ತಡ್ಕೊಡೋದು ದೊಡ್ಡ ಭಾರಿ ದೊಡ್ಡದೊಂದು. ಶಪಥ ಯಕೃತಂ ಪುಣ್ಯಂ ಶಪ್ಯಮಾನಂತು ಗಚ್ಚತಿ. ಮುಂದೆ ನೋಡಿ, ಒಬ್ಬ ತಪ್ಪು ಮಾಡಿಲ್ಲ, ಅದು ಬೇರೆ ಶಾಪ ಕೊಟ್ಬಿಟ್ಟು. ತಪ್ಪೇ ಮಾಡಿಲ್ಲ ಶಾಪ ಕೊಟ್ಟರು ಅಂತ ತಿಳ್ಕೊಬೇಡ. ಇವ್ರ ಪುಣ್ಯ ಅವನಿಗೆ ಹೋಯ್ತಾಗ. ಆ ತಪ್ಪೇ ಮಾಡಿಲ್ಲ, ಕೊಟ್ಟ ಅಷ್ಟು ಪುಣ್ಯ ಲಾಸ್ ಪೆನಾಲ್ಟಿ ಕೊಟ್ಟುಬಿಟ್ಟ. ತಪ್ಪು ಮಾಡಿದ್ದಾನೆ ಕೊಟ್ಟ, ಆಗಲೂ ಪುಣ್ಯ ಹೋಯ್ತು. ಸ್ವಲ್ಪ ಹೊತ್ತು ಕಾದಿದ್ರೆ ಪೊಲೀಸ್ ಹಿಡ್ಕೊಂಡು ಹೋಗ್ತಾರೆ. ಇವ್ರು ಯಾಕೆ ಹೊಡಿಬೇಕು ಅವ್ರನ್ನ? ಕಾನೂನು ಪ್ರಕಾರ ಶಿಕ್ಷೆ ಆಗುತ್ತೆ, ತಾನು ಹಿಡಿಬಾರ್ದು. ಕಾನೂನು ಹೆಂಗ್ ಮಾಡ್ಬೋದು, ನಾವು ಹೆಂಗ್ ಮಾಡಾಗಿಲ್ಲ. ನಾವ್ ಹೆಂಗ್ ಮಾಡಿ ಇನ್ನೊಂದು ಮರ್ಡರ್ ಆಗುತ್ತೆ ಹೊರತು ಕಾನೂನು ಆಗುತ್ತೆ. ಧರ್ಮ ನೋಡ್ಕೊಡುತ್ತೆ ಅಂತ. ಕಾನೂನಿನ ನಂಬಿಕೆ ಇದೆ, ಧರ್ಮದ ನಂಬಿಕೆ ಇರ್ಬೇಕು. ಧರ್ಮ ಏನ್ ಮಾಡುತ್ತೆ, ನಮ್ಗೆ ಅನ್ಯಾಯ ಆದ್ರೆ ಧರ್ಮ ಆಕ್ಷನ್ ತಗೊಂಡೇ ಬಿಡೋದಿಲ್ಲ. ಕೆಲಸ ಹೇಳ್ತಾರೆ, ಕೋರ್ಟು ತಾನೇ ಕೇಸ್ ಫೈಲ್ ಮಾಡುತ್ತೆ ಅಂತ ಹೇಳ್ತಾರೆ, ಗೊತ್ತಲ್ಲ. ತಾನೇ ಹಾಕ್ಕೋಬಹುದು, ಯಾರು ಹೇಳ್ಬೇಕಾಗಿಲ್ಲ ಕೇಸ್ ಅಂತ. ಹೌದು, ಅದು ದೇಶದ್ರೋಹದ ಕೇಸ್ ಅಂತ ದೊಡ್ಡ ದೊಡ್ಡ ಕೇಸ್ಗಳು ಏನ್ ಮಾಡಬಹುದು ಅವರು. ಕೆಲವೆಲ್ಲ ಯಾರು ಬೇಕಾದ್ರೆ ಹಾಕ್ಬೋದು, ಅದು ಬೇರೆ. ಪಬ್ಲಿಕ್ ಇಂಟ್ರೆಸ್ಟ್ ಯಾವನ್ ಬೇಕಾದ್ರೆ ಇಟ್ಟು ಹಾಕ್ಬೋದು. ಇವರು ತಾವೇ ಕೇಸ್ ಫೈಲ್ ಮಾಡೋದು. ಕೆಲವರು ಅವ್ರು ಮಾಡಿದ್ರೆ ಮಾತ್ರ ಬೇರೆ, ಉಳಿದವ್ರು ಮಾಡಾಗಿಲ್ಲ. ಇಂಥ ದೇಶದ್ರೋಹ ದೈವದ್ರೋಹಗಳ ಎಂಥ ತಪ್ಪುಗಳವೋ ಆಟೋಮೆಟಿಕ್ ಇನ್ಮೇಲೆ ಕೇಸ್ ಆಗ್ತಾರೆ, ಫೈಲ್ ಆಗ್ತಾನೆ ಇರುತ್ತೆ. ಹಾ ಹಾ ವೆಂಕಟೇಶ್ ಕಲ್ಯಾಣ ಸರಿಯಾಗಿ ಕೇಳಿಲ್ಲ ಹಾಗಿದ್ರೆ. ಅದೇನ್ ಬರುತ್ತೆ ಅಲ್ಲಿ, ನೀವಲ್ಲ ಚೋಳರಾದ್ರೆ ಹೇಳ್ತಾನೆ ಏನೋ ತಪ್ಪು ಮಾಡಿಲ್ಲ, ಯಾಕೆ ಶಾಪ ಕೊಟ್ಟಿ ಅಂತ. ಆ ಶ್ರೀನಿವಾಸ ಏನ್ ಮಾಡ್ತಾರೆ, ಒಂದು ಪಾರ ಭಾರಿ ತಲೆ ಕೆಟ್ಟೋಗ್ಬಿಟ್ಟಿತ್ತು, ತಲೆ ನೋವಾಗಿತ್ತು, ಶಾಪ ಕೊಟ್ಬಿಟ್ಟೆ ಅಂತ ಹೇಳ್ತಾರೆ. ಅದು ವ್ಯಂಗ್ಯದ ಮಾತು. ಏನ್ ತಿಳ್ಕೊಂಡು ಈಗ ತಿಳ್ಕೊಂಡಿದ್ದೆ, ಬುದ್ಧಿ ಇಲ್ಲ ತಿಳ್ಕೊಂಡಿದ್ಯಾ ಮುಂದೆ ತಾನೇ ಹೇಳ್ತಾನೆ. ಯಾರು ಕೃತ್ಯರ ತಪ್ಪು ಮಾಡಿದ್ರೆ ಆ ಪಾಪ ಯಾರಿಗೆ ಹೋಗುತ್ತೆ, ಯಜಮಾನಿಗೆ ಹೋಗುತ್ತೆ. ಅವನ ತಲೆ ಹೊಡ್ಲಿಕ್ಕೆ ಬಂದಿದ್ದು ಯಾರು, ದೊಡ್ಡದ್ ಯಾರು, ಅವನು ಯಜಮಾನ. ಈ ಪಕ್ಕದ ಕಸ ಹಾಕಿದ್ರೆ ಗೊತ್ತಾಗ್ತದೆ, ಹಾಕ್ತಾರೆ ಕಸ ಹಾಕಿ ನಿಮ್ಮನ್ನು ಕೇಳ್ತಾರೆ ಬಂದು, ಏನ್ ಮಾಡ್ತಿದ್ದೀರಿ ಅಂತ ಕೇಳ್ತಾರೆ. ಅವನೇನು ಮಾತಾಡ್ಸಲ್ಲ, ಅವ್ರು ಚಿರಿ ಬೈತಾಳಂತ ಗೊತ್ತು, ರಿಬ್ಬನ್ ಬಂದೇ ಬೈಯೋದು. ಹಾಕ್ತಿರೋ ಗೆದ್ದು ಹಾಕೋಣ ಅಂತ ಕೇಳ್ತಾರೆ, ಗೊತ್ತಾಯ್ತಾ. ಅದು ಇವತ್ತು ಎಲ್ಲ ರೀತಿಗೆ ಇದೆ ಇದು. ಆ ದೃಷ್ಟಿಯಲ್ಲಿ ತಪ್ಪು ಮಾಡಿಲ್ಲ ಅಲ್ಲ, ಸರಿಯಾಗಿ ಅವನು ಎಜುಕೇಟ್ ಮಾಡಿಲ್ಲ ಅವನ್ನ. ಗೋವುಗಳನ್ನ ನಾನು ನೋಡ್ಕೋಬೇಕು ಅಂತ ಹೇಳಿಲ್ಲ ನೀನು, ಹಾಗೆ ಮಾಡಿದ ಅನುಭವಿಸ್ತೀನಿ ನಿನಗೆ. ಅದು ಎಂಥ ಶಿಕ್ಷೆ ಗೊತ್ತ ಕೊಟ್ಟಿದ್ದು. ಕಲಿಯುಗ ಮುಗಿಯೋವರೆಗೂ ಪಿಶಾಚಿ. ಕಲಿಯುಗ 43,20,000 ವರ್ಷ, 4,32,000 ವರ್ಷ ಇರ್ಬೇಕು. 4,32,000 ವರ್ಷ ಪಿಶಾಚಿ ಆಗಿದೆ. ಯಾರು ಇಲ್ಲ, ಜೊತೆಲಿ ಇರ್ತೀನಲ್ಲ, ಅನುಗ್ರಹ ಮಾಡ್ತೇನೆ, ಆಮೇಲೆ ಪರಿಹಾರ ಮಾಡ್ತೇನೆ. ಆಮೇಲೆ ಸ್ವಲ್ಪ ಸುಖ ಆಗಲಿ, ಕಿರೀಟ ಹಾಕಿಕೊಂಡ್ರೆ ಸುಖ ಆಗ್ಲಿ ಅಷ್ಟೇ. ಅವೆಲ್ಲ ಸರಿಯಾಗಿ ಓದ. ವೆಂಕಟೇಶ್ವರ ಕಥೆ ಹೇಳಿ ಅಭ್ಯಾಸ ಆಗ್ಬಿಟ್ಟಿರುತ್ತೆ, ಸರಿಯಾಗಿ ಓದ್ಬೇಕಾದ್ರೆ. ಹೇಳೋರು ಹೊಡಿತ ಹೊಡಿತ, ಅದಿರೋದೇ ಇಲ್ಲ, ಯಾವ್ದಾದ್ರು ಹೇಳ್ತಾ ಇರ್ತಾರೆ. ಅದೇ ಭಕ್ತಿ ಸಹ ಇರ್ಬೇಕು, ಅವಾಗ ಎಲ್ಲ ಕರೆಕ್ಟ್ ಉತ್ತರ ಸಿಗುತ್ತೆ.
ಕೆಲವರು ಅರ್ಜೆಂಟ್ ಇರುತ್ತೆ, ಕೆಲವ್ರಿಗೆ ಇದಿರೋದಿಲ್ಲ, ಕೆಲವರು ಓದಿರೋದಿಲ್ಲ, ಒಬ್ಬರದ್ದು ಒಂದು ಪ್ರಾಬ್ಲಮ್ ಇರುತ್ತೆ. ಕೆಲವು ಅರ್ಜೆಂಟ್ ಮುಗಿಸ್ಬೇಕಾಗಿರುತ್ತೆ, ಅಂಥವೆಲ್ಲ ಹೇಳೋಕ್ಕಾಗೋದಿಲ್ಲ ಕೆಲವು ಸಲ ಪಾಪ ಜೋಕ್ಸಿ ಟೈಮ್ ಇರೋದಿಲ್ಲ, ಅದರಿಂದ ಇದಕ್ಕೆ ಟೈಮ್ ಸಿಗಲ್ಲ. ಜೋಕ್ಸು ಹಾಡಿಗೋ ಟೈಮ್ ಉಪಯೋಗಿಸ್ಬಿಡ್ತಾರೆ, ಇದಕ್ಕೆ ಟೈಮ್ ಶಾರ್ಟ್ ಬಿಟ್ಬಿಡ್ತಾರೆ. ಹಾಗೆಲ್ಲ ಮಾಡಬಾರ್ದು. ಮೇನ್ ಅದು, ಅದ್ರ ಬಗ್ಗೆ ಪೂರ್ತಿ ವಿಮರ್ಶೆ ಮಾಡ್ತಾ ಹೋಗು. ಸರಿ ತಪ್ಪು ಅದೇ ಜಿಜ್ಞಾಸೆ ಅಂತ ಕರೀತಾರೆ. ಇದು ಅರ್ಧ ಕಡ್ದು ಬಿಟ್ಟು ಹೋಗ್ಬಿಟ್ರೆ ಬೆಂಡೆ ಬರುತ್ತಾ, ಇನ್ನೊಂದು ಕಡೆ ಹೋದ್ರೆ ಅದು ಮುಗಿಸ್ಬೇಕಾದ ಕೆಲಸ ಎಷ್ಟು ಸಾಧ್ಯ ಆಗುತ್ತಾ ಅಷ್ಟು. ಹಾ ಹೌದು ಅದು ಖುಷಿ ಪಡ್ಬೇಕಾಗಿಲ್ಲ. ಅಷ್ಟು ಕೇರ್ಫುಲ್ ಆಗಿರ್ಬೇಕು ನಾವು. ಅಂಥವ್ರಿಗೆ ಅಷ್ಟು ಸಿಗ್ಲಿಲ್ಲ ಅಂದಮೇಲೆ ನಾವು ಭಾರಿ ಹುಷಾರಾಗಿರ್ಬೇಕು. ನಮ್ಮವ್ರು ತಪ್ಪು ಮಾಡಿದೆ ಅಂತ ನೋಡ್ಕೋಬೇಕು ನಾವಾಗ. ನಮ್ಮವ್ರು ತಪ್ಪು ಮಾಡಬಾರ್ದು. ನಾವು ಯಜಮಾನಿಗೆ ಎರಡು ಜವಾಬ್ದಾರಿ ಇದೆ. ತಾನು ತಪ್ಪು ಮಾಡೋದು, ತನ್ನವರು ತಪ್ಪು ಮಾಡಬಾರ್ದು. ಇವತ್ತು ಅವರವರ ಫ್ರೀ ಬಿಟ್ಬಿಡ್ತೀರಿ ಮಕ್ಕಳಂತ. ನೀವು ಯಾಕೆ ತಂದೆ ತಾಯಿ ಫ್ರೀ ಬಿಡ್ಲಿಕ್ಕೆ? ಏನು ಬೀಜಲ್ಲಿ ಬಿಸಿ ಹಾಕಿದ್ರು ಫ್ರೀ ಇರ್ತಿದ್ರು ಅವರು. ಅನ್ನ ಊಟ ಹಾಕೋದು ಎಷ್ಟು ದೊಡ್ಡದು, ಅದಕ್ಕಿಂತ ದೊಡ್ಡದು ಯಾವುದು? ಒಳ್ಳೆ ಸಂಸ್ಕಾರ ಕೊಡ್ಬೇಕು, ಅದು ದೊಡ್ಡದು. ತಥಾಪಿ ಯದಿ ಕೃಷ್ಣಾಂ ತ್ವಂ ನ ಮೋಚಯಸಿ ತೇ ಶ್ರುತಾನ್ ಹನಿಷ್ಯತಿ ನ ಸಂದೇಹೋ ಬಲೇನೈವ ವೃಕೋದರಃ. ಈಗ ನೀನು ಕೊಡದೆ ಹೋದ್ರೆ ಅವ್ರಿಗೆ ಶಾಪ ಗೀಪ ಹಾಕೋದಿಲ್ಲ. ಶಾಪ ಯಾರು ಹಾಕ್ಬೇಕು? ನಿನ್ನ ಕೆಲಸ ಹೋಗ್ಲಿ ಅಂತ ಶಾಪ ಹಾಕಿ, ಹೌದಲ್ಲ? ಕೆಲಸ ಕೊಟ್ಟವ್ರೆ ಶಾಪ ಹಾಕ್ಬೇಕು. ಅವನು ಎರಡು ಡಿಸ್ಮಿಸ್ ಹೇಳಿದ್ರೆ ಬೋದಷ್ಟೇ. ಪವರ್ ಇದ್ದವ್ರು ಏನ್ ಮಾಡ್ತಾರೆ? ಶಾಪ ಗೀಪ ಹಾಕೋದಿಲ್ಲ, ಆಕ್ಷನ್ ತೋರಿಸೇ ಬಿಡ್ತಾರೆ. ಪಾಂಡವರಿಗೆ ಶಕ್ತಿ ಇದೆ. ಈಗ ಮೂಲತಃ ತತ್ವಾಭಿಮಾನಿ ದೇವತೆಗಳು, ಭೀಮಸೇನ ಮುಖ್ಯ ಪ್ರಾಣ. ಕತೆ ಮುಗಿಸ್ಬಿಡ್ತಾರೆ, ಗೊತ್ತಾಯ್ತಾಗ ಅಂತ ಹೇಳ್ತಾರೆ ನೋಡಿ. ತಥಾಪಿ ಯದಿ ಕೃಷ್ಣಾಂ ತ್ವಂ ನ ಮೋಚಯಿಸಿ ತೇ ಸುತಾನ್. ಈಗ ನೀನು ದ್ರೌಪದಿಯನ್ನು ಬಿಡುಗಡೆ ಮಾಡದೆ ಹೋದ್ರೆ ಹನಿಷ್ಯತಿ ನ ಸಂದೇಹ ಬಲೇನೈವ ವೃಕೋದರ. ಶಾಪೇನೈವ ಅಲ್ಲ, ಬಲೇನೈವ, ಬಲದಿಂದ ಹೊಡೆದಾಕಿರ್ತಾರೆ. ಅರ್ಥ ಆಯ್ತಾ? ಈ ದೃಷ್ಟಿಯಲ್ಲಿ ಯೋಚನೆ ಮಾಡಬೇಕು. ಬಲೇನೈವ ವೃಕೋದರ ಇತೀರಿತೋ ವಿನಿರ್ಭರ್ಸ್ಯ ಪುತ್ರಂ ದುಶ್ಯಾಸನಂ ನೃಪಃ ಅಮೋಚಯತ್ ಹರೇಶ್ಚೈನಾಂ ವರೈಶ್ಚೈನಾಂ ಛಂದಯಾಮಾಸ ಪಾರ್ಶ್ವತೀಂ. ಆಗ ಪುತ್ರ ಇಲ್ಲೂ ಕಡೆ ಏನು ದೊಡ್ಡ ತ್ಯಾಗ ಅಲ್ಲ, ಧೃತರಾಷ್ಟ್ರ ಮಾಡಿದ್ದು. ಮಕ್ಕಳ ಮೇಲೆ ಮೋಹದಿಂದಾಗಿ ಬಿಡುಗಡೆ ಮಾಡ್ತೀನಿ ಅಂತ ಒಪ್ಕೊಂಡ. ಅಷ್ಟಾರು ಪುಣ್ಯ ಬಂತು, ಇಲ್ಲವರು ಭಾರಿ ಬೈದಿತ್ತು. ಇತೀರಿತಾಂ ವಿನಿರ್ಭತ್ಸ್ಯ ಪುತ್ರ, ಅವ್ರು ಬೈತಾನೆ ಈಗ. ಪುತ್ರಂ ಮಗನ್ನ ದುಶ್ಯಾಸ ಇಬ್ಬರನ್ನು ಬೈದು ಬಿಟ್ಟು ಅಮೋಚಯತ್ ದ್ರೌಪದಿ ಬಿಡುಗಡೆ ಮಾಡಿಸ್ತ. ಮತ್ತೆ ಹೇಳ್ತಾರೆ ವರೈಶ್ಚ ಏನಾಂ ಛಂದಯಾಮಾಸ ಪಾರ್ಶ್ವತಿ. ನೋಡಮ್ಮ, ನಮ್ಮ ಮಕ್ಕಳಿಂದ ಭಾರಿ ತಪ್ಪಾಗಿದೆ, ನಾನು ಸಮಾಧಾನ ಮಾಡ್ತಿದ್ದೇನೆ, ಬೇಕಾದ ವರ ಕೇಳ್ಕೊ ಕೊಡ್ತೀನಿ ಅಂತ ಹೇಳಿ. ಬೇಕಾದ ವರ ಕೇಳ್ಕೊ ಕೊಡ್ತೇನೆ. ವರೈಶ್ಚ ಏನಾಂ ಛಂದಯಾಮಾಸ ಚಂದಿತಾ ಸಾ ವರೈಸ್ತೇನ ಧರ್ಮೇ ಭಾಗವತೆ ಸ್ಥಿತ ನೈವಾತ್ಮನೋ ವರಾನ್ ವೌರೇ ತೇಷಾಂ ವಿಮೋಕ್ಷಣಂ. ಛಂದಿತಾ ಸಾ ವರೈಃ ತೇನ ಧರ್ಮೇ ಭಾಗವತೆ ಸ್ಥಿತ ನಾಯೇವ ಆತ್ಮನಃ ವರಾನ್ ವೌರೇ ತೇಷಾಂ ವಿಮೋಕ್ಷಣ. ಆಗ ಮೊದಲೇ ದ್ರೌಪದಿ ವರ ಕೇಳಿದರು. ಏನದು? ಧರ್ಮೇ ಭಾಗವತೆ ಸ್ಥಿತ. ನೆನ್ಪಿಟ್ಕೊಂಡು, ಭಾಗವತ ಧರ್ಮದ ವರ ಕೇಳಬಾರ್ದು. ಭಾಗವತದಲ್ಲಿ ಧರ್ಮದಲ್ಲಿ ಯಾರು ಇರ್ತಾರೋ ಅವ್ರು ಏನು ಮಾಡಿಕೊಡ್ದು ವರ ಕೇಳಬಾರ್ದು. ವರ ಅದ್ರಲ್ಲಿ ಲಂಚ ಇದ್ದಾಗ ಲೆಕ್ಕ. ಕೆಲಸಕ್ಕೆ ಅವ್ರು ದುಡ್ಡು ಕೊಡ್ತಾರೆ, ಖಾತಾ ಮಾಡಿಕೊಟ್ಟೆ ದುಡ್ಡು ಕೊಡೋದು ಕೇಳಾಗಿಲ್ಲ. ನಿನ್ನ ಕೆಲಸ ಅದು. ದುಡ್ಡು ಯಾರು ಕೊಡ್ತಾರೆ ಅದಕ್ಕೆ? ಸರ್ಕಾರ, ದೇವ್ರು ಕೊಡ್ತಾರೆ ಅದಕ್ಕೆ. ಏನು ಕೇಳಬಾರ್ದು, ಇಲ್ಲಿ ದುಡ್ಡು ಕೇಳಬಾರ್ದು. ಗೊತ್ತಾಯ್ತಾ? ಕೇಳಿದ್ರೆ ತಪ್ಪು ಅಂತ ಅರ್ಥ. ಅದಕ್ಕೆ ನಾವು ಫಲ ಕೇಳೋದೆಲ್ಲ ಲಂಚ ತಗೊಂಡಾಗ ಲೆಕ್ಕ. ಎಂದು ಏನ್ ಮಾಡಬಾರ್ದು? ಕೇಳೋದಕ್ಕೆ ಹೋಗ್ಬಾರ್ದು. ಭಾಗವತ ಧರ್ಮ ನೈವಾತ್ಮನಃ ವರಾನ್ಮವರೇ. ದ್ರೌಪದಿ ವರ ಕೇಳಿಲ್ಲಲ್ಲ ಅಂದ್ರೆ ತನಗೋಸ್ಕರ ಕೇಳಲಿಲ್ಲ. ಫಸ್ಟ್ ವರ ದೋಷ ಆಗೋದು ಯಾವಾಗ ಹೇಳಿದ್ದೀನಿ. ಫಸ್ಟ್ ನಮ್ಮನೆ ಕಟ್ಸ್ತೀನಿ, ದುಡ್ಡು ಕೊಡಿ, ಈ ಸಂಪತ್ತಿ ಭಿಕ್ಷೆ ಮಾಡೋದಕ್ಕಿಂತ ನಾಚಿ ಆಗಲ್ಲ ಅಂತ ಕೇಳ್ತಾ ಒಂದು ಸಂಸ್ಥೆ ಮಾಡ್ತಾ. ಅವಾಗ ಏನಾಯ್ತು? ಅದೇನು ಕೋಟ್ಯಾಧೀಶ ಇವನು, ಯಾರು 10,000 ಡೊನೇಷನ್ ಕೇಳಕ್ ಹೋಗಿದ್ದಾನೆ. ಕೋಟ್ಯಾಧೀಶ 10,000 ಡೊನೇಷನ್ ಕೇಳಕ್ ಹೋಗಿದ್ದಾನೆ. ಯಾತಕ್ಕೆ? ನನಗಲ್ಲ, ಮಠ ಕಟ್ಸ್ಬೇಕು, ದೇವಸ್ಥಾನ ಕಟ್ಸ್ಬೇಕು. ಅವನೇನ್ ಮಾಡ್ತಾನಾಗ? ಭಾರಿ ಖುಷಿಯಿಂದ ಕೊಡ್ತಾನೆ, ಗೌರವದಿಂದ ಕೊಡ್ತಾನೆ. ಯಾಕೆ? ಇವನಿಗೆ ತನಗೋಸ್ಕರ ಕೇಳ್ತಾ ಇಲ್ಲ. ದ್ರೌಪದಿ ಯಾರಿಗೋಸ್ಕರ ಕೇಳಿದ್ದೀಗ? ತನ್ನ ಗಂಡಂದಿರಿಗೋಸ್ಕರ. ಅದು ಸ್ತ್ರೀ ಧರ್ಮ, ಅದು ಪತಿವ್ರತ ಧರ್ಮ. ತಪ್ಪಲ್ಲ, ಸರಿ ಹೋಯ್ತು. ಭಾಗವತೆ ಸ್ಥಿತ ನೈವಾತ್ಮನಃ ವರಾನ್ವರೇ. ತನಗೋಸ್ಕರ ವರ ಕೇಳಲಿಲ್ಲ. ಒಬ್ಬರೇ ತೇಷಾಂ ವಿಮೋಕ್ಷಣ. ತನ್ನ ಮಗನಿಗೆ ಸೀಟ್ ಕೊಡು ಅಂತ ಕೇಳಿದ. ಅದರದ ಯಾಚನೆ ಅದು. ಇನ್ನೊಬ್ಬ ಹುಡುಗನು ಯಾವ ಸಂಬಂಧನೂ ಇಲ್ಲ, ಬಹಳ ಬ್ರೈಟ್ ಇದ್ದಾರೆ, ಕೊಡಿ ಅಂತ ಕೇಳಿದ. ಅವಾಗ ಏನಾಯ್ತಾಗ? ಗೌರವ ಜಾಸ್ತಿ ಆಗುತ್ತೆ. ನೋಡಿದ್ರ, ಯಾರಿಗೋ ಕೊಡ್ಸಕ್ ತಾವೇ ಬಂದಿದ್ದಾರೆ ಪಾಪ ಕೇಳೋದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ರೆಸ್ಪೆಕ್ಟ್ಫುಲಿ ಕೊಡ್ತಾರ. ಎಷ್ಟು ಸ್ವಾರ್ಥ ಇಲ್ಲ ಅದು. ಆ ದೃಷ್ಟಿ ಹೆಂಡತಿಗೆ ಗಂಡನ ಕ್ಷೇಮಕ್ಕಿಂತ ಇನ್ನೊಂದು ದೊಡ್ಡ ವಿಚಾರ ಇಲ್ಲ, ಹೈಯೆಸ್ಟ್. ಆದ್ದರಿಂದ ಕೇಳಿದ್ದಾರೆ. ತೇಷಾಂ ವಿಮೋಕ್ಷಣ ಅಲ್ಲ ಆಗತ್ತೆ.
ಅದೇ ಹೇಳ್ತಾರೆ, ನಮಗೋಸ್ಕರ ಕೇಳಿದ್ರೆ ಸ್ವಾರ್ಥ, ಇನ್ನೊಬ್ಬರಿಗೆ ಕೇಳಿದ್ರೆ ಸ್ವಾರ್ಥ ಆಗೋದಿಲ್ಲ. ವಿಮೋಕ್ಷಣ ಯುಧಿಷ್ಠಿರಸ್ಯ ಸಭ್ರಾತು ಸರಾಷ್ಟ್ರಸ್ಯ ವಿಮೋಕ್ಷಣ, ಅವರನ್ನು ಬಿಡುಗಡೆ ಮಾಡಬೇಕು. ಹೇಗೆ ಬಿಡುಗಡೆ ಮಾಡಬೇಕು? ಯುಧಿಷ್ಠಿರಸ್ಯ ಸಭ್ರಾತು ಸರಾಷ್ಟ್ರಸ್ಯ ವಿಮೋಕ್ಷಣ, ತಮ್ಮಂದಿರ ಸಮೇತ ಏನು ಜೂದಲ್ಲಿ ತಗೊಂಡಿದ್ದಾನೆ ಅದರ ಸಮೇತ ಎಲ್ಲ ವಾಪಸ್ಕೊಡ್ಬೇಕು. ಎಲ್ಲ ಇನ್ವ್ಯಾಲಿಡ್ ವಾಪಸ್ ತಗೋದು ಶಾಸ್ತ್ರ ಇದೆಯಲ್ಲ, ಇದಕ್ಕೆ ಉತ್ತರ ಕೊಡ್ತಾರೆ. ದ್ರೌಪದಿ ವರ ಕೇಳಲೇ ಇಲ್ಲ, ಯಾತಕ್ಕೆ? ರೈಟ್ ಅದು, ವಾಪಸ್ ತಗೊಳ್ಳೋ ಹಕ್ಕಿದೆ. ಆದ್ದರಿಂದ ಏನಲ್ಲ ಅನಿಸ್ಕೊ, ವರ ಅಂತ ಕರೆಯೋದೇ ಇಲ್ಲ ಅವ್ನ ಸಮಾಧಾನ ವರನೇ ಹೊರತು ಆಕ್ಚುಲಿ ವರ ಅಲ್ಲ ಅದು. ಹೌದು, ಈಗ ಹೇಳಿದ್ದಾನೆ, ಕಳ್ಳ ಹೋಯ್ತಿದ್ದ, ಬಂದ ಪೊಲೀಸ್ ಹಿಡಿದ, ಕೃಷ್ಣಾರ್ಪಣ ಬಸ್ತು ಅಂತ ಅವ್ನು ಬಿದ್ದಿಟ್ಟ. ಏನಂತಾನ ಅವನು? ಕೃಷ್ಣಾರ್ಪಣ ಮಾಡೋದಿಲ್ಲ, ಹಿಡ್ಕೊಂಡು ಹೋಗ್ತಾನೆ. ಇನ್ನೊಬ್ರು ವಸ್ತು ಕೊಡೋ ಹತ್ತು ಕೂಡ ಅವ್ರಿಗಿಲ್ಲ ಫಸ್ಟ್ ಆಫ್ ಅಲ್ಲಿಗೆ ಹೋಗು, ಅಲ್ಲಿ ಕೊಟ್ಟರೆ ಕೃಷ್ಣಾರ್ಪಣೆ ಮಾಡಿದ್ರೆ ಅಲ್ಲಿ ಹೋಗಿ ಹೋಗ್ತಾರೆ. ಮತ್ತೆ ಅದು ಮಾಡಕ್ಕೆ ಬರೋದಿಲ್ಲ. ಅದು ಹಕ್ಕಿರ್ಬೇಕು ಯಾವಾಗ. ನಮ್ಮದಲ್ಲಿ ಇವತ್ತು ರಿಜಿಸ್ಟ್ರಿ ಯಾರು ರಿಜಿಸ್ಟ್ರೇಷನ್ ಮಾಡಿಕೊಡ್ತಾರೆ, ಹಾಗೆಲ್ಲ ಬರಲ್ಲ. ಅವನು ಕಾಂಪಿಟೆಂಟ್ ಅಥಾರಿಟಿ ಆಗಿರಲೇಬೇಕು. ಒಬ್ಬರೇ ತೇಷಾಂ ವಿಮೋಕ್ಷಣಂ ವಿಶಿಷ್ಟೇರಸ್ಯ ಸಭ್ರಾತು ಸರಾಷ್ಟ್ರಸ್ಯ ವಿಮೋಕ್ಷಣಂ ದದೌ ನೃಪಃ ಅಸ್ಯ ನ ಪುನಃ ಛಂದ್ಯಮಾನಾಪಿ ಸಾವೃಣು. ಇದಾದ ಮೇಲೆ ಇನ್ನೊಂದು ವರ ಕೊಡ್ತೀರಿ ಅಂತ ಹೇಳ್ತಾರೆ. ಇನ್ನೊಂದು ವರ ಕೇಳ್ಕೊಂಡು ಎರಡಾಯ್ತೀವಿ. ಮೂರನೇ ವಾರ ಕೇಳೋದಿಲ್ಲ, ಅದು ಮೂರನೇ ವಾರ ಕೇಳೋದಿಲ್ಲ. ಮೇಲೆ ಆಯ್ತು ಛಂದಮಾನ ಸಾ ಅವರುಣೋತ್ ನ ಸ್ವೀಕಾರ ಮಾಡಲಿಲ್ಲ. ಯಾಕೆ? ನೇಮ ಈ ಭಾಗವತ ಧರ್ಮ ಕೌಂಟ್ ಆಗ್ತದೆ. ಭರ್ತು ವಿಷ್ಣೋಶ್ಚ ನ ಅನ್ಯಸ್ಮಾತ್ ವರ ಸ್ವೀಕಾರ ಇಷ್ಯತೆ. ಒಬ್ಬ ಹೆಂಡತಿಗೆ ಗಂಡನಿಂದ ಅಥವಾ ದೇವರಿಂದ ಹೊರತು ಬೇರೆ ಯಾರಿಂದ ಕೂಡ ವರ ಕೇಳೋ ಹಕ್ಕಿಲ್ಲ. ಭಾಗವತ ಧರ್ಮ ಪ್ರಕಾರ ಕೇಳಬಾರದು. ಸ್ವೀಕಾರ ಇಷ್ಯತೆ ಏವಮ್ಮಿ ಭಗವದ್ಧರ್ಮ ತಸ್ಮಾತ್ ಸಾ ನಾವರಣೋತ್ಸಯ. ಅದಕ್ಕೋಸ್ಕರನೇ ಮತ್ತೊಂದು ವರಕ್ಕೆ ಬೇಕು ಅಂತ ಕೇಳಲೇ ಇಲ್ಲ. ಅವರು ಇವೆಲ್ಲ ಮಹಾಭಾರತನೇ ಬಂದ್ಬಿಡುತ್ತೆ. ಇನ್ನೊಬ್ಬ ಕೇಳಿದಾಗ ಕೊಡೋದಿಲ್ಲ, ನಾನು ಕೇಳೋದಿಲ್ಲ ಅಂತಾನೆ ಹೇಳ್ತಾರೆ. ಬರೀ ಕೇಳೋದಿಲ್ಲ ಅಲ್ಲ, ಡಿಕ್ಲೇರ್ ಮಾಡ್ತಾರೆ, ಕೇಳೋದಿಲ್ಲ ನಾನು ಮನಸ್ಸಲ್ಲಿ ಅನ್ಕೊಂಡಿದ್ದಲ್ಲ, ಗಟ್ಟಿಯಾಗಿ ಹೇಳ್ತಾರೆ. ಏವಮ್ಮಿ ಅಧರ್ಮ ಏವಮ್ಮಿ, ಅದಕ್ಕೆ ಇನ್ನೊಂದು ನೋಡಿ, ಅಧರ್ಮತೋ ಹೃತತ್ವಾತ್ತು ತದ್ದಾನಂ ನ ವರೋ ಭವೆ. ಅಧರ್ಮದಿಂದ ತಗೊಂಡಿದ್ದರಿಂದ ಅದನ್ನೇನಂತ ಕರೆಯೋದಿಲ್ಲ, ವರ ಅಂತ ಕರೆಯೋದಿಲ್ಲ. ತದ್ದಾನಂ ನ ವರೋ ಭವೆ. ಇದು ಗದ್ದೆದು ವಾಪಸ್ ಕೊಟ್ಟ ಡೊನೇಷನ್ ಟ್ರೀಟ್ ಮಾಡಿ ಅಂದ್ರೆ ಅದನ್ನ ಗದ್ದೆ ಮಾಲ್ ವಾಪಸ್ ಕೊಟ್ಟ ಡೊನೇಷನ್ ಅಂತ ಕರೀತಾರ. ಅದನ್ನ ಸಾಧ್ಯ ಇಲ್ಲ. ಯಾಕೆ? ಅವನ್ ಅಲ್ಲೇ ಅಲ್ಲ ಬರ್ತದ್ದು, ಅವಂದಾದ್ರೆ ಕೊಡಬೇಕು, ಇದಕ್ಕೆ ಕೊಡಕ್ಕೆ ಬರೋದಿಲ್ಲ. ನನರೋ ಭವೆ ಇತಿ ಮತ್ವ ಪಾಂಡವಾನಾಂ ಒವರೇ ಕೃಷ್ಣ ವಿಮೋಕ್ಷಣಂ. ಈ ಯೋಚನೆ ಮಾಡಿ ಪಾಂಡವ್ ಕೇಳಿದ್ದು ವಿಮೋಕ್ಷಣ ಹೊರತು ಬೇರೆ ಏನನ್ನೂ ಕೇಳಲಿಲ್ಲ. ಇನ್ನೊಂದು ಅಂಶ ಇದೆ, ಎರಡನ್ನೂ ಕೂಡ ಕೇಳಿದ್ದು ಮತ್ತು ತಪ್ಪ ಎಲ್ಲೇ ಅಲ್ಲ. ಅದರಲ್ಲೂ ಭಾಗವತ ಧರ್ಮ ಒಂದಿದೆ, ಇನ್ನೊಂದು ಭಾಗವತ ಧರ್ಮ ಇದೆ. ಏನಿದೆ? ಶಿಶುರಾ ದೈಹಿಕ ವರಾಹ ಕ್ಷತ್ರಿಯಾಯ ತ್ರಯೋ ಯತಃ ಉಕ್ತಾಃ ಶತಂಚ ವಿಪ್ರಾಯಾಃ ಧರ್ಮೇ ಭಾಗವತೆ ತತಃ. ಸೂಕ್ಷ್ಮ ವಿಚಾರ ಮತ್ತೊಂದು. ಮಾವನಿಂದ, ಒಬ್ಬ ಮಾವನಿಂದ, ಸೋದರ ಮಾವನಿಂದಲ್ಲ, ಯಾರಿಂದ? ಹೆಣ್ಣು ಕೊಟ್ಟ ಕೊಟ್ಟಾಗ ಅಂದ್ರೆ ತನ್ನ ಗಂಡನ ತಂದೆಯಿಂದ ಏನ್ ತಗೋಬಹುದು? ಒಬ್ಬ ಕ್ಷತ್ರಿಯ ಸ್ತ್ರೀ ಎಷ್ಟು ವರ ತಗೋಬಹುದು? ತ್ರಯ, 3 ವರ ತಗೋಬಹುದು. ಒಬ್ಬ ಕ್ಷತ್ರಿಯ ಸ್ತ್ರೀ ತನ್ನ ಮಾವನಿಂದ 3 ವರ ತಗೊಳ್ಳೋ ಅಧಿಕಾರ ಇದೆ. ಏನಂತ ಕರೆಯೋದಿಲ್ಲ ಅದನ್ನ? ಈ ಸಿಯಲ್ಲಿ ಇದೆ, 15 ತಗೋಬಹುದು ಅಂತಿದೆ. ಏನಲ್ಲ ಅದು ಎಷ್ಟ ಇದೆ, ಯಾಕೇನು ಪೆನಾಲ್ಟಿ ಯಾವುದೂ ಇಲ್ಲ. ಅದೇ ರೀತಿ ಇನ್ನೊಂದು ಎಷ್ಟೋ ಅಲ್ಲಿ ಅದು ತಗೊಳ್ಬೋದು. ಹೆಚ್ಚೆ ತಗೊಂಡೆ 2 ಗಂಟೆ ಮಾಡಕ್ಕೆ, ಅದಕ್ಕೆ ಸಂಬಳ ಇಲ್ಲ ಕೊಡ್ಬೇಕಾಗತ್ತೆ. ಇದಕ್ಕೆಲ್ಲ ಸಂಬಳ ಅಫೆಕ್ಟ್ ಆಗೋದಿಲ್ಲ. ಇಲ್ಲಿ ಸಂಬಳ ಎಫೆಕ್ಟ್ ಆಗೋದ್ರೆ ಪುಣ್ಯ ಎಫೆಕ್ಟ್ ಆಗೋದಿಲ್ಲ ಅಂತ ಅರ್ಥ. ಅಷ್ಟು ತಗೊಳಕ್ಕೆ ಅವಕಾಶ ಅವರಿಗಿದೆ, 3 ತಗೋಬಹುದು. ಇತಿಮತ್ವ ಪಾಂಡವಾನ. ಈಗ ಬ್ರಾಹ್ಮಣ ಸ್ತ್ರೀಗೆ ಎಷ್ಟಿದೆ? ಆಕ್ಚುಲಿ ಪ್ರಸಂಗ ಬಂತ ಪ್ರಾಸಂಗಿಕ ಅಂತ ಕರೀತಾರೆ. ಪ್ರಾಸಂಗಿಕ ವಿವರ ಇದು. ಕ್ಷತ್ರಿಯ ಸ್ತ್ರೀಗೆ ಎಷ್ಟಿದೆ? ಕ್ಷತ್ರಿಯ ಶುದ್ಧ ಕ್ಷತ್ರಿಯ ಇಲ್ಲೇ ಇಲ್ಲ ಕರೀತಾರೆ ನನಗೆ, ಶುದ್ಧ ಕ್ಷತ್ರಿಯ ಇರುವಂತಿಲ್ಲ. ಮತ್ತೆ ರೂಲ್ ತಗೊಂಡು ಏನ್ ಮಾಡೋಣ ಅಂದ್ರೆ ಬ್ರಾಹ್ಮಣ ಸ್ತ್ರೀಗಿದೆ. ಬ್ರಾಹ್ಮಣ ಸ್ತ್ರೀ ಎಷ್ಟು ಕೇಳ್ಬಹುದು ಮಾವನಿಂದ ಅಂದ್ರೆ ಉಕ್ತಂ ಶತಂಚ ವಿಪ್ರ 100 ವರ ಕೇಳ್ಬಹುದು. ಇದು ಗೊತ್ತಾಗ್ಬಿಟ್ರೆ 2 ಬದೀತಾ, ಅದಕ್ಕೆ ಓದೋದೇ ಇಲ್ಲ, ಬದೀತಾಗತ್ತೆ ಅಂತ 100 ವರ ಕೇಳ್ಬಹುದು ಅಂತ ಹೇಳ್ತಾರೆ. ಉಕ್ತಂ ಶತಂಚ ವಿಪ್ರಾಯ ಧರ್ಮೇ ಭಾಗವತೆ ತತಃ. ಇದು ಭಾಗವತ ಧರ್ಮ, ಇದು ಬಹಳ ಮುಖ್ಯ. ಇದು ಹೇತುನ ಅನೇನ ಬೊಬರೇಸ ನಾಣ್ಯತ್ ಕಿಂಚಿತ್ ಅತಃ ಪರ. ಇದು ಪ್ರಾಸಂಗಿಕ ವಿವರಗಳು ಅಂತ ಕರೀತಾರೆ. ಒಂದು ವಿಷಯ ಹೇಳ್ತಾ ಮತ್ತೊಂದು ಪ್ರಸಂಗ ಬಂದಾಗ ಹೇಳು. ಎಷ್ಟೋ ಸತ್ ಬಹಳ ಉಪಯುಕ್ತವಾಗಿರುತ್ತೆ. ಆ ಪ್ರಸಂಗಕ್ಕೆ ವಿಸ್ತಾರ ಹೇಳಬೇಕಾಗಿಲ್ಲ, ಸ್ವಲ್ಪ ಹೇಳ್ಬಿಡ್ತಾರೆ, ತುಂಬಾ ಉಪಯೋಗ ಆಗೋದ್ರಿಂದ ಬೇಕೇ. ಐಹಿಕ ವರಗಳು, ಪಾರತ್ರಿಕ ವರ ಕೊಡೋ ಶಕ್ತಿ ಯಾರಿಗೂ ಇಲ್ಲ, ದೇವರು ಕೇಳೋದು ಅಷ್ಟೇ ಇದೆ. ಜ್ಞಾನ ಭಕ್ತಿ ಕೊಡೋ ಅಷ್ಟೇ, ದೇವರಿಂದ ಕೂಡ ಬೇರೆ ಕೇಳಬಾರ್ದು.
ದೇವರಿಂದ ಕೂಡ ಏನು ಕೇಳಬೇಕು? ಜ್ಞಾನ ಭಕ್ತಿ ವೈರಾಗ್ಯ, ಅಷ್ಟು ಬೇರೆ ಏನು ಕೇಳಬಾರ್ದು. ಹೇತು ನಾನೇನ ಬಬುರೇಸ ನಾಣ್ಯಕ್ಕಿಂಚಿತಃ ಪರಂ, ಬೇರೆ ಕೇಳಲೇ ಇಲ್ಲ. ಇದಿಷ್ಟು ಧರ್ಮ ಸೂಕ್ಷ್ಮ. ಇಡೀ ಕವಿ ಇಷ್ಟೆಲ್ಲ ಎಲ್ಲಿ ಯಾವ ಕವಿ ಬರೆದಿಲ್ಲ ಇದನ್ನ, ಯಾವ ಕವಿನೂ ಬರೆದಿದ್ದ ನನಗೆ ಗೊತ್ತೇ ಆಗಲ್ಲ ಪಾಂಡವರ ಹಿರಿಮೆ ಏನು ಅಂತೇಳಿ. ಪಾಂಡವರೇ ಏನೋ ಮಾಡಿದ್ರು, ನಕ್ಬಿಟ್ರು, ಅನುಭವಿಸಿದ್ರು ಅಂತೇಳಿ ಅವ್ರನ್ನೇ ಬೈಲಕ್ಕೆ ಶುರು ಮಾಡ್ತಾರೆ ಜನ. ಧರ್ಮ ಸೃಷ್ಟಿ ಇಷ್ಟೆಲ್ಲ ನೋಡಿದಾಗ ಬದುಕ ಹೋಗ್ಲಪ್ಪ ಅದನ್ನ ಇದಕ್ಕೆ ನಕ್ಕಿದ್ದೇ ತಿಳ್ಕೊಳ್ಳು. ನಕ್ಕಿಗೊಂದು ಇದು ಬೇಡ, ಶಿಕ್ಷೆ ಯಾವಾಗ ಹೇಗಿರ್ಬೇಕು ಅದು ಪ್ರಪೋರ್ಷೇಟ್ ಆಗಿರ್ಬೇಕು. ಇದೆಲ್ಲ ಮಾಡ್ಬೇಕಾ? ಮೊದಲೇದಾಗಿ ಏನಲ್ಲ, ಅದು ತಪ್ಪೇ ಅಲ್ಲ, ಅದು ಫಸ್ಟ್ ಅದು ಸಿದ್ಧಾಂತ. ಆಯ್ತಪ್ಪ ತಪ್ಪಿದೆ ಅಂತ ತಿಳ್ಕೊಂಡು ತಪ್ಪು ಏನು ಮಾಡ್ಬೋದು ಅದಕ್ಕೆ ಇವನು ಅಷ್ಟು ಮಾಡ್ಬೇಕಷ್ಟೇ ಹೊರತು ಪ್ರಪೋರ್ಷನೇಟ್ ಅಂತ ಮಾತು ಬರಿಬಾರ್ದು. ಏನಕ್ಕೇನೋ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ, ತುಂಬಾ ತಪ್ಪದು. ಹೇತು ನಾನೇನ ಬಹುರೇಸ ನಾಣ್ಯಕ್ಕಿಂಚಿತಃ ಪರಂ ತಥೋ ವಿಮುಕ್ತಾ ಪ್ರಯುಶ್ಚ ಪಾರ್ಥಾ ಗುರೂನ್ ಪ್ರಣಮ್ಯ ಸ್ವಪುರಂ ಸಕೃಷ್ಣಾ ದುರ್ಯೋಧನಾನಂತರಜೋ ಜಗಾದ ತಾತಂ ನಿಜಂ ಪಾಪಕೃತಾಂ ಪ್ರಧಾನಃ. ತಥೋ ವಿಮುಕ್ತಾ ಪ್ರಯಯುಃ ಚ ಪಾರ್ಥಾ ಗುರೂನ್ ಪ್ರಣಮ್ಯ ಸ್ವಪುರಂ ಸಕೃಷ್ಣಾ ದುರ್ಯೋಧನಾನಂತರಜಃ ಜಗಾದ ತಾತಂ ನಿಜಂ ಪಾಪಕೃತಾಂ ಪ್ರಧಾನಃ. ಇಷ್ಟು ನಮ್ಮ ಪ್ರಕಾರ ಈ ಕಥೆ ಮುಗಿದಾಗೈತೆ. ಈಗ ವನವಾಸ ಯಾವುದು ಬರಲೇ ಇಲ್ಲ, ಮುಗಿದವತ್ತೆಲ್ಲ ಸದ್ಯ ಅನ್ಕೊಂಡ್ರೆ ಇಲ್ಲ, ಮತ್ತೆ ಶುರುವಾಯ್ತು. ಇದ್ರ ಯಾರು ಅತಿ ಹೆಚ್ಚು ಪಾಪ ಬರ್ಬೇಕಲ್ಲ ಶುರು ಮಾಡ್ತಾರೆ. ಯಾವುದದು? ಗುರೂನ್ ಪ್ರಣಮ್ಯ. ಇಷ್ಟು ಹೋಗ್ಬೇಕಾದ್ರು ಪಾಂಡವರು ಹೇಗೆ ಹೋಗಿದ್ದಾರೆ? ಗುರೂನ್ ಪ್ರಣಮ್ಯ. ವಿಶ್ವಾಡು ಸುಮ್ಮನೆ ಕೂತವ್ರೆ, ಹೋಗ್ತಾ ನಮಸ್ಕಾರ ಮಾಡೇ ಹೋದ್ರು ಅವರಿಗೆ. ಗೊತ್ತಾಯ್ತಾ? ಯಾವ್ದು ಮನಸ್ಸಲ್ಲಿ ಇಟ್ಕೊಂಡಿಲ್ಲ, ಮತ್ತೆ ಪುಣ್ಯವೃತ್ತಿ ಆಯ್ತು ಅವರಿಗೆ. ಪುಣ್ಯ ಹೇಳ್ಕೊಂಡಾಗಾಯ್ತು ಅವ್ರ ದೃಷ್ಟಿ. ಅರ್ಥ ಆಯ್ತಾ? ನಮಸ್ಕಾರ ಮಾಡೇ ಹೋದ್ರು. ಧ್ರುವ ವಾಪಸ್ ಬರ್ತಾನೆ, ಬೈದಿರ್ತಾಳೆ ಸುರುಚಿ, ಬೈದಿರ್ತಾಳೆ, ವಾಪಸ್ ಬರ್ತಾನೆ, ನಮಸ್ಕಾರ ಮಾಡ್ತಾನೆ. ಅವಳು ಮಾತು ಸಿಟ್ಟಿನಿಂದ ಹೋಗಿತ್ತು, ದ್ವೇಷ ಇಲ್ಲ ಈಗ. ಇದು ದೊಡ್ಡವರ ಲಕ್ಷಣ. ಇದು ಟು ದಿ ಪಾಯಿಂಟ್ ಅಷ್ಟೇ, ಬೇರೆ ಎಕ್ಸ್ಟೆಂಡ್ ಮಾಡಬಾರ್ದು. ಅಮ್ಮ ಭಾರಿ ಒಳ್ಳೇದು. ಅವಳಿಗೆ ಕೂಡ ಏನಾಗಿದೆ ಈಗ, ಕೈ ಟೈಪ್ ಅಲ್ಲ, ಏನಾದ್ರು ಪಶ್ಚಾತ್ತಾಪ ಬಂತು, ಕೈ ಪಶ್ಚಾತ್ತಾಪ ಬಂತು. ಆಮೇಲೆ ಇವಳು ತಕ್ಷಣನೇ ಬಂತು, ಏನು ಬಂತು, ಸಮಸ್ಯೆನೇ ಬರಲಿಲ್ಲ. ಅಷ್ಟೇ ಅಲ್ಲ, ಆ ಸುರುಚಿಯ ಮಗನನ್ನ ಎಷ್ಟರ ಕೊಂದು ಬಿಡ್ತಾನೆ. ಸೇರ್ ತೀರ್ಸ್ಕೊಳ್ಳೋಕೆ ಹೋಗಿ ಅವ್ರು ಹೊಡಿತಾನೆ, ಬಿಡೋದಿಲ್ಲ. ಯಾರೋ ಅಂದ್ರೆ ಯಾವುದನ್ನು ಸಹೋದರನ ವೈದ್ಯದ ಹಾಳಾಗೋದೆ ಅಂತ ಅನ್ಲಿಲ್ಲ. ಇದು ದೊಡ್ಡವರ ಲಕ್ಷಣ. ಯಾವುದೇ ಒಂದು ಶಿಕ್ಷೆ ಅಥವಾ ಇದು ಪ್ರಪೋರ್ಷನೇಟ್ ಆಗಿರ್ಬೇಕು ಹೊರತು ಏನಾಗಬಾರ್ದು. ಅದು ಟೂ ಮಚ್ ಮಾಡಿದ್ರೆ ಅಪರಾಧ ಆಗುತ್ತೆ, ಅವಕಾಶ ಕೊಡಬಾರ್ದು. ದುರ್ಯೋಧನಾನಂತರಜೋ ಜಗಾದ ತಾತಂ ನಿಜಂ ಪಾಪಕೃತಾಂ ಪ್ರಧಾನಃ. ದುರ್ಯೋಧನ ಅನಂತರಜ, ದುರ್ಯೋಧನ ಅಂತರ ಹುಟ್ಟಿದವನು ಅಂತ. ಅನಂತರ ಜ ಅಂದ್ರೆ ತಮ್ಮ, ತಂದೆ ಸಾಕ್ಷಾತ್ ತಮ್ಮ. ಯಾರದು? ದುಶ್ಯಾಸನ. ಬರೀ ಅನಂತರ ಅಂತ ಆಗ್ಬಿಟ್ರೆ ಏನಾಗ್ತಿತ್ತು? ಆ 100 ಜನದಲ್ಲಿ ಯಾರು ಬೇಕಾರ ಇಮಿಡಿಯೇಟ್ ಹುಟ್ಟಿದವನು ಅಂತ. ಅಂತರ ಅಂದ್ರೆ ಗ್ಯಾಪ್, ಅನಂತರ ಅಂದ್ರೆ ಗ್ಯಾಪ್ ಇಲ್ಲದೆ ಹುಟ್ಟಿದವನು. ಓನ್ ಬ್ರದರ್ ಇಮಿಡಿಯೇಟ್ ನೆಕ್ಸ್ಟ್. 2 ಪಾಯಿಂಟ್ ಆಗುತ್ತೆ. ಮೊದಲು ಓನ್ ಅಲ್ಲ, ಕಜಿನ್ ಹೋಯ್ತಾನೆ. ಆದ್ರೆ ಓನು ಇಮಿಡಿಯೇಟ್ ನೆಕ್ಸ್ಟ್, ಅವಾಗ ಇನ್ನೂ ಹೆಚ್ಚು ಪ್ರಾಧಾನ್ಯ ಇರೋದು. ಅವನು ಬಂದು ತಾತಂ ನಿಜಂ ಪಾಪಕೃತಾಂ ಪ್ರಧಾನ ಹಿಂದೆ ಹೇಳಿದ್ರು. ಪಾಪೇಶು ಪೂರ್ವಸ್ಯ ತಥಾ ತಮಸ್ಯ ಅಂತ ಹೇಳಿದ್ರಲ್ಲ, ಮತ್ತೆ ಪಾಪಿಷ್ಠರಲ್ಲಿ ಯಾರವನು? ಪ್ರಧಾನ ದುಶ್ಯಾಸನ. ಅವನಿಗಿಂತ ಪ್ರಧಾನ ಕಲಿ. ಪಾಪಕೃತಾಂ ಪ್ರಧಾನ ತಾತ ಅಂದ್ರೆ ತಂದೆ ಹತ್ರ ಕೇಳ್ಕೊಂಡ. ಅವನು ಮಾತಾಡೋ ರೀತಿ ನೋಡಿ ಹೇಗೆ ಮಾತಾಡ್ತಾನ ಅವನು. ಸಮಸ್ತ ಪಾಂಡವ ಸ್ತ್ರೀಯಂ ಸಮಾಗತಾಮಹೋ ಪುನಃ ಯಮೋಚಯೋ ವೃಕೋದರಾತ್ ವಧಶ್ಚನೋ ಧ್ರುವೋ ಭವೇತ್. ಸಮಸ್ತ ಪಾಂಡವ ಶ್ರಿಯಂ ಸಮಾಗತಾಂ ಅಹೋ ಪುನಃ ವ್ಯಮೋಚಯ ವೃಕೋದರಾತ್ ವಧಃ ಚ ನಃ ಭವೇತ್ ಧ್ರುವಂ. ಅವನು ಹೇಳೋದು ನೋಡಿ, ಪಾಂಡವರ ಸಮಸ್ತ ಸಂಪತ್ತು ಸಮಾಗತ ಪೂರ್ತಿ ತಗೊಂಡಿದ್ವಿ, ನಿರ್ಬಂಧೆಲ್ಲ ಹಾಳು ಮಾಡಿಬಿಟ್ಟಿ ಅಂತೇಳಿ ಅಪ್ಪನ್ನೇ ಬೈತಾರೆ. ಮಗನ್ ಬರ್ತ ಆಸ್ತಿ ಹಾಳು ಮಾಡಿದೆ, ಎಲ್ಲ ಕಷ್ಟಪಟ್ಟು ಸಂಪಾದನೆ ಮಾಡಿದೆ, ಏನ್ ಮಾಡಿದೆ ನೀನೀಗ? ಎಲ್ಲ ಹಾಳು ಮಾಡಿ ವಾಪಸ್ ಕೊಟ್ಬಿಟ್ಟಿ ಎಲ್ಲ. ವ್ಯಮೋಚಯ ವೃಕೋದರ, ಇದು ಗಾಡಿ ತಪ್ಪು. ತಂದೆನೇ ಬೈದೆ. ಈಗ ಆಕ್ಚುಲಿ ಹೇಳಬೇಕಂತ ಪ್ರಾಣ ಉಳಿಸಿ ಬಿಟ್ಬಿಟ್ಟ. ಅಲ್ಲಯ್ಯ ಹೇಳಿದ್ರು ಪ್ರಾಣ ಹೋಗ್ತಿತ್ತು ಗೊತ್ತಾಗಿದ್ರೆ ಎಚ್ಚರ ಇಲ್ಲ ಅವನಿಗೆ. ಕೊಟ್ಟಿದ್ದು ಭಾರಿ ತಪ್ಪು ಅಂತ ಹೇಳ್ತಾರೆ. ವೃಕೋದರ ಧ್ವಧಶ್ಚನೋ ಧ್ರುವೋ ಭವೆ. ಒಂದು ಸಂಪತ್ತು ಹೋಯ್ತು. ಈಗ ನಮಗೆ ವಧ ಗ್ಯಾರಂಟಿ. ಪ್ರತಿಜ್ಞೆ ಮಾಡಿದ್ದಾನೆ. ಈಗ ನಮ್ಗೆ ಕೊಂದೇ ಬಿಡ್ತಾರೆ, ಹೋಗ್ತಾರೆ, ದುಡ್ಡು ಬರ್ತಾರೆ, ಈಗ ಕೊಂದು ಹಾಕಿಬಿಡ್ತಾರೆ. ನಾವು ಆದರೆ ವಾಪಸ್ ತಗೊಂಡಿಲ್ಲ ಅಂದೇನವರು. ಆದ್ರಿಂದ ನಾವು ಸತ್ತು ಹೋಗ್ತೇವೆ ಅಂದ್ರೆ ನಾವು ಏನ್ ಬಂತು ನಮ್ಗೀಗ? ಸಂಪತ್ತು ಹೋಗಿದ್ದು ಇಷ್ಟ ಹೋಯ್ತು, ಈಗ ಅನಿಷ್ಟ ಪ್ರಾಪ್ತಿ ಆಯ್ತು. ಈಗ ಇದನ್ನು ನಿನ್ನಿಂದ ಆಯ್ತು, ಈಗ ಸರಿ ಮಾಡ್ಬೇಕು, ಮಾಡ್ಕೊಡು ಅಂತ ಕೇಳ್ತಾರೆ.
ಯಾರು? ಹೌದು, ಅದೆಲ್ಲ ಹೇಳಿದ್ರು ಅದಕ್ಕೇನೆ ಅದು ಬಿಡಿಸಿದ್ದು, ಅದಕ್ಕೆ ತಾನೇ ಇಷ್ಟೆಲ್ಲ ಮಾಡಿದ್ದು. ಒಟ್ಟು ವಿಮೋಚನೆ ಆಗಿದ್ದು ಯಾರಿಂದ? ಈಗ ಭೀಮನಿಂದನೇ ಹೊತ್ತಾನೆ. ಇಡೀ ಘಟ್ಟ ಬಂದಿತ್ತು, ಅದನ್ನ ಇವ್ರು ಯಾರೂ ಬರೋದಿಲ್ಲ. ಯಾವ್ದು ಹೇಗಾಯ್ತು ಅಂತ ಉತ್ತರ ಕೊಡೋದು ಇಲ್ಲ ಅವರು. ಏನೇನೋ ಆಯ್ತು ಅಂತ ಹೇಳ್ಬಿಡ್ತಾರೆ. ಅದು ಹೇಳೋದಕ್ಕೆ ಮನಸ್ಸು ಬರದೆ ಬಿಟ್ಟವ್ರು ಕೆಲವರು, ಗೊತ್ತಿಲ್ಲದೆ ಬಿಟ್ಟವ್ರು ಕೆಲವರು. ಈ ಸಿನಿಮಾ ನಾಟಕ ಯಾವುದರಲ್ಲೂ ತೋರಿಸಿಲ್ಲ. ಭೀಮನಿಂದನೇ ಬಿಡುಗಡೆ ಕಂಡಿದ್ದು ಒಬ್ಬ ಮುಖ್ಯ ವಿಷಯ ಬಿಟ್ಟೋಗ್ಬಿಟ್ಟಿತ್ತು. ಹೀಗೆ ಉದ್ದೇಶಪೂರ್ವಕ ಅನ್ಯಾಯ ಮಾಡ್ತಾರೆ. ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ ಕ್ವಚಿತ್ ಅಂತರಿತಾನ, ಇರೋದನ್ನು ತೆಗೆಯೋದು ಇರೋದನ್ನು ತೇರಿಸೋದು ಮಾಡಿ ಅದ್ರ ಬಗ್ಗೆ ಅಗೌರವ ಬರಹ ಮಾಡಿಬಿಡ್ತಾರೆ. ಪುನಶ್ಚ ದೇವನಂ ಭವೆ ಅತಃ ಪುನಶ್ಚ ಪಾಂಡವಾನ್ ಸಮಾಹ್ವಯಸ್ತನ ಕೃತೆ ಪುನಶ್ಚ ದೇವನಂ ಭವೆ ಚಿತಾವನಂ ಪ್ರಯಾಂತೋಚ. ಅದಕ್ಕೇನು ಮಾಡ್ಬೇಕು ನೀನೀಗ? ಮತ್ತೊಮ್ಮೆ ಅದರ ಒಂದು ಅಧ್ಯಾಯ ಪೂರ್ತಿ ಬರುತ್ತದೆ ಮಹಾಭಾರತದಲ್ಲಿ. ಅವ್ನು ಹೇಳ್ತಾ ಹೋಗ್ತಾನೆ, ನಾವೀಗ ಸತ್ತೇ ಸಾಯ್ತೀವಿ, ಬೇರೆ ದಾರಿ ಇಲ್ಲ. ಹೋಲಿ ಅಷ್ಟೇ ಅಲ್ಲ, ನಮ್ಗೆ ಎಷ್ಟು ಸಿಟ್ಟು ದುಃಖ ಆಗಿದೆ ಈಗ ಅಂತ ಕೇಳಿದ್ರೆ ಹೇಳ್ತಾನವನು, ಭೀಮನ ಕಂಡ್ರೆ ಭಯ ಅಲ್ಲ, ಭಕಾರದ ಪದ ಬಂದ್ರೆ ಭಯ ಆಗುತ್ತೆ ಅಂತ ಹೇಳ್ತಾ. ಬಾರಿ ಹೇಳಿದ್ನಲ್ಲ, ಏನಂತ? ರಕಾರಾದೇನಿ ನಾಮಾನಿ ಇದ್ದ ಭಕಾರಾದೇನಿ ನಾಮಾನಿ. ಭಕಾರದಿಂದ ಶುರುವಾದ ತಕ್ಷಣ ಪ್ರಾಣ ಹೋದಾಗ ಆಗ್ಬಿಡುತ್ತೆ. ನಮಗೆ ನಮ್ಮ ಜೀವನದಲ್ಲಿ ಸುಖನೇ ಇಲ್ಲ, ಹಾಗಾಗೋಗಿದೆ. ಮುಂದೇನೂ ಇಲ್ಲ ಅಂತ ಗೊತ್ತಿಲ್ಲ ಅವನಿಗೆ, ಎಂದೆಂದೂ ಸುಖ ಇಲ್ಲ ಅವನಿಗೆ. ಅದಕ್ಕೆ ಏನ್ ಮಾಡ್ಬೇಕೀಗ? ಪ್ರಾಣ ಮತ್ತೆ ಅವನು ಈ ಕಡೆ ಕ್ಯಾಚ್ ಮಾಡ್ತಾರೆ. ಎಷ್ಟು ಇದು ಮಾಡ್ತಾ ಗೊತ್ತಾ? ಎಮೋಷನಲ್ ಬ್ಯಾಕ್ ಪೇಲ್ ಅಂತೀವಲ್ಲ, ನಾವು ಬದುಕ್ಬೇಕಾದ್ರೆ ಬೇರೆ ದಾರಿ ಇಲ್ಲ. ಏನ್ ಮಾಡ್ಬೇಕು ನೀನೀಗ? ಇನ್ನೊಮ್ಮೆ ಜೀವಿತ ಆಗ್ಲೇಬೇಕು, ಇನ್ನೊಮ್ಮೆ ಜೀವಿತ ಆಗಬೇಕು. ಆ ಜೀವಿತದಲ್ಲಿ ನಾವು ಉಳ್ಕೊಳ್ಳೋ ವ್ಯವಸ್ಥೆ ಮಾಡ್ಬೇಕು ನಾವೀಗ. ಸಮಾಹ್ವಯಶ್ಚ ನಕೃತೆ ಪುನಶ್ಚ ದೇವನಂ ಭವೆ ಚಿತಾವನಂ ಪ್ರಯಾಂತುಚ. ಅದಕ್ಕೇನ್ ಮಾಡ್ಬೇಕೀಗ? ಕಳೆದಾಗ ಹೆಚ್ಚು ಆಟ ಇಲ್ಲ, ಒಂದೇ ಆಟ. ಏನ್ ನಡಿಬೇಕದ್ರಲ್ಲಿ? ಸೋತವರು ಎಲ್ಲಾ ರಾಜ್ಯನೂ ಗೆದ್ದವರಿಗೆ, ಯಾರೇ ಸೋತರೋ ಸಂಪತ್ತೆಲ್ಲ ಗೆದ್ದವರಿಗೆ. ಆಮೇಲೆ ಅವರೆಲ್ಲ ವನವಾಸ ಮಾಡ್ಬೇಕು. 12 ವರ್ಷ ವನವಾಸ, 12 ತಿಂಗಳು ಅಜ್ಞಾತವಾಸ. 12 ವರ್ಷ ಆಯ್ತು ಅಷ್ಟೇ. ಅದು ವರ್ಷ, ಅದು ತಿಂಗಳು ಮಾಡಬೇಕು. ಇದು ಮತ್ತೆ ಆಮೇಲೆ ವಾಪಸ್ ಕೊಡ್ಬೇಕು. ಅದು ವಾಪಸ್ ಅದು ಮುಗಿಸ್ಕೊಂಡ್ಮೇಲೆ ವಾಪಸ್ ಕೊಡ್ಬೇಕು. ಅಲ್ಲಿವರೆಗೆ ಏನಾಗಿರುತ್ತೆ? ಇವ್ರ ಸೊತ್ತು ಅವರದ್ದು ಪ್ಲಸ್ ವನವಾಸನ ಮಾಡಬೇಕು. ಈ ಕರಾರ್ ಹಾಕೋಣ. ಅದು ಅದ್ರ ಅನುಕೂಲ ಏನು? 13 ವರ್ಷ ಹೋಗೋದ್ರಿಂದ ಅಷ್ಟಾರು ಬದುಕ್ಬೋದು ಅಂತ ಅವ್ರ ಕಾನ್ಸೆಪ್ಟ್. ಅಷ್ಟು ದೂರ ಇದ್ರೆ ಸಾಕು. ಮತ್ತೆ ಸೇರಿಸಿದ್ರೆ ಅದ್ರಲ್ಲಿ ಏನಾದ್ರು ಅಕಸ್ಮಾತ್ ಅಜ್ಞಾತವಾಸ ಕಾರಕ್ಕೆ ನೋಡಿಬಿಟ್ರೆ ಮತ್ತೆ 12 ಪ್ಲಸ್ 1, ಮತ್ತೆ ನೋಡಿದ್ರೆ ಮತ್ತೆ 12 1. ಅವ್ರ ಉದ್ದೇಶ ಏನು? ನಾವು 100 ಜನ ಇದ್ದೇವೆ, ಅವ್ರು ಬರೀ 5-6 ಜನ ಇದೆ. ಅವ್ರ ಹುಡುಗರೇನು ಕಷ್ಟ ಆಗ್ಲಿಕ್ಕಿಲ್ಲ. ಮತ್ತೆ ಎಲ್ಲ ನಮ್ಮ ಕೈಲಿರುತ್ತಲ್ಲ, ಸರ್ಕಾರ ನಮ್ದು ಅಂತ ಹೇಳ್ತಾರೆ, ನಮ್ಮ ಕೈಲಿರುತ್ತೆ. ಆದ್ರಿಂದ ಸೈನ್ಯ ಇದೆ, ಎಲ್ಲ ಇದ್ದಾರೆ ನಮ್ಮ ಕಡೆಗೆ, ಬೇಕಾಷ್ಟು ಹುಡುಕ್ಸ್ಬೋದು. ಆದ್ರಿಂದ ಅವ್ರು ಹುಡುಕ್ಸೋದು ಏನು ಕಷ್ಟ ಆಗೋದೇ ಇಲ್ಲ. ಅದು ಸರ್ಕಾರ ಚುರುಕ್ತಾನೆ ಇರ್ತಾರೆ. ಆರಾಮಾಗಿ 13 ವರ್ಷ ಎಕ್ಸ್ಟೆಂಡ್ ಆಗಿ ರಿನ್ಯೂವಲ್ 18 ರಿನ್ಯೂವಲ್ ಆದಾಗ ಆಗ್ತಿರುತ್ತದೆ. ಸುಖವಾಗಿರ್ಬೋದು ಅಂತ ಪ್ಲಾನ್ ಮಾಡಿದ್ರು. ಆದ್ರೆ ಅದೆಲ್ಲ ಮನುಷ್ಯನ ಪ್ಲಾನ್, ದೇವ್ರದ್ದು ಹಾಗಲ್ಲ, ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ವನಂ ಪ್ರಯಾಂತುಚ ತೇನೋಕ್ತ ತಥಾ ರಾಜ ಪಾಂಡವಾನ್ ಪುನರಾಹ್ವಯತ್ ಪುನಃ ಪಿತ್ರಾ ಸಮಾಹೂತೋ ದೇವನಾಯ ಯುಧಿಷ್ಠಿರ. ಅದಲ್ಲೇನಬಹುದು ನಾಳೆ. ಏನ? ಹೌದು, ಅದೇನಾಯ್ತು ಅಂತ ನಿಮ್ಗೆ ಹೇಳ್ತೀರಿ ಈಗ ಅಲ್ಲ? ಅದೇನಾಗ್ಬಿಡ್ತು ಅಂತೇಳಿ. ಇಲ್ಲ ಅದಿಲ್ಲ, ಅದು ಬಂದಿಲ್ಲ. ಅದಿಲ್ಲ ಯಾರ ಅದು ಹೇಳ್ತಾ ಇದೆ, ಮೂಲದಲ್ಲಿ ಇಲ್ಲ. ಕೆಲವೆಲ್ಲ ಹೆಚ್ಚು ದೇವರ ನಾಮಗಳೆಲ್ಲ ಕೂಡ ಗೊತ್ತಾಯ್ತಿಲ್ಲ. ಅವ್ರು ಬರೆದಿದ್ದೆಲ್ಲ ಸೇರಿಸ್ಬಿಡ್ತಾರೆ. ಬಹಳ ಜನ ತಮಗೆ ಇಂಟ್ರೆಸ್ಟ್ ಬೇಕಾದ್ದೆಲ್ಲ ಸೇರಿಸ್ಬಿಡ್ತಾರೆ. ಹಾಗೆ ಶುದ್ಧ ಸಿಗೋದು ಭಾರಿ ಕಷ್ಟ. ಮತ್ತೆ ಅಂಕಿತ ಬದಲಾಯಿಸ್ತಾರೆ, ಒಂದಲ್ಲ ಅನೇಕ ರೀತಿ ಮಾಡ್ತಾರೆ. ಆದ್ರಿಂದ ಶಾಸ್ತ್ರರೆಲ್ಲ ತುಂಬಾ ದೊಡ್ಡ ಜ್ಞಾನಿಗಳು. ಏನ್ ಹೇಳೋದಿಲ್ಲ? ಮೂಲ ಇಲ್ಲದೆ ಹೇಳೋದಿಲ್ಲ. ಮತ್ತೆ ಅದಕ್ಕೆ ದಾಸ್ತಾಯಿತಿಗಳು ಬಾಚೋ ಬಂದಿದೆ. ಇವ್ರು ಏನೇನೋ ಸೇರಿಸ್ಬಿಡ್ತಾರೆ. ಅದರಿಂದ ಅದೆಲ್ಲ ಹೇಳಕ್ ಬರೋದಿಲ್ಲ. ಅದು ಕುಮಾರವ್ಯಾಸ ಬರೆದಿದ್ದು ಫಸ್ಟ್. ಅದನ್ನ ಇವರು ಅಡಾಪ್ಟ್ ಮಾಡಿದ್ರು. ಯಾರು ಬರೆಯೋ ಶಿಷ್ಯರು ಯಾರು ಸೇರಿಸ್ಬಿಟ್ರು ಅಷ್ಟು, ಅವರದಲ್ಲ. ನಿನ್ನೆ ಕೇಳಿದ್ರು ಪ್ರಶ್ನೆ ಅವರು. ಅವರು ಇಲ್ಲಿ ದ್ರೌಪದಿ ಬಾಯಿಲೂ ಮಾತು ಬರಲಿಲ್ಲ, ಭೀಮನ ಬಾಯಿಲೂ ಬರಲಿಲ್ಲ. ಏನಂತ? ಭೀಮೋ ದುರ್ಯೋಧನಂ ಹಂತ ಕರ್ಣಂ ಹಂತ ಧನಂಜಯ ಶಕುನಿಂಚ ಅಕ್ಷಕಿತವಂ ಸಹದೇವೋ ಹರಿಷ್ಠ. 3 ಜನದ್ದಾಯ್ತು ಅಷ್ಟೇ. ದುರ್ಯೋಧನ, ದುಶ್ಯಾಸನ, ಭೀಮ ಹೇಳಿಯಾಗಿದೆ. ಆಮೇಲೆ ಕರ್ಣ, ಆಮೇಲೆ ಶಕುನಿ. ದುಶ್ಯಾಸನ ಭೀಮ 2 ಪ್ರತಿ ಭೀಮ ಮಾಡೇ ಬಿಟ್ಟಿದೆ ಆಗ್ಲೇ, ಇದರಲ್ಲಿ ಸೇರಿಲ್ಲ. ಆದ್ರಿಂದ ಉಳಿದವರು ಅದರಲ್ಲಿ ಮುಲೂಕ ಶಕುನಿಯ ಮಗ, ಅವನ್ಯಾಕೆ ಸೇರಿಸಿದ್ರು ಆಚಾರ ಬುದ್ಧಿ ಅಂತ ಕೇಳಿದ್ರೆ, ಸಹದೇವ ತಾನು ಅಂತ ಹೇಳಿ ತಾನು ಪ್ರತಿಜ್ಞೆ ಮಾಡದ, ನಾನು ಕೊಲ್ತೇನೆ ಅಂತ ಹೇಳಿ. ಯಾತಕ್ಕೆ ಅಂದ್ರೆ ಅವನೊಂದು ತಪ್ಪು ಮಾಡಿದ್ದ.
ಏನು ತಪ್ಪದು ಮುಂದೆ ಗೊತ್ತಾಗುತ್ತೆ. ಅವನು ಮುಂದೆ ಅಪ್ಪನಿಗೆ ತಕ್ಕ ಮಗ ಅವನು, ಭಾರಿ ದುಷ್ಟ. ಈ ಕಾಲಕ್ಕೂ ಕೂಡ ಒಂದು ಅವನ ರೋಲ್ ಇತ್ತು ಜೊತೆಗೆ, ಅವ್ರ ಅಪ್ಪನ ಪ್ರಚೋದನೆ ಮಾಡಿ. ಅದು ಮುಂದೆ ನಮಗೆ ಗೊತ್ತಾಗೋದು ಯಾವಾಗ ಅಂದ್ರೆ, ಈಗ ಸ್ವಲ್ಪ ಹೇಳ್ತಾರೆ, ಮುಂದೆ ರಾಯಭಾರ ಕಳಿಸ್ತಾರೆ. ಕೃಷ್ಣ ಆ ಕಡೆ ರಾಯಭಾರಿಯಾಗಿ ಬರ್ತಾರೆ, ತಮ್ಮ ರಾಯಭಾರಿನ ಕಳಿಸ್ತಾರೆ. ಎಷ್ಟು ವರ್ಷ ರಾಯಭಾರಿ ಅವನು. ಶಕುನಿಯ ಮಗ ಉಲೂಕ, ಅವನ ಉಲೂಕ ದೂತಾಗಮನ ಪರ್ವ ಅಂತಾನೆ ಹೆಸರು. ಒಂದು ಉಪಪರ್ವ ಪೂರ್ತಿ ಅದರಲ್ಲಿದೆ, ಉದ್ಯೋಗ ಪರ್ವದಲ್ಲಿ. ಇವನು ಹೋಗಿ ಅಡ್ವೈಸ್ ಮಾಡ್ತಾನೆ ಪಾಂಡವರಿಗೆ. ಪಾಂಡವರ ರಾಯಭಾರಿ ಹಾಗೆ ಇವರು ರಾಯಭಾರಿ, ಸ್ವಲ್ಪ ಯೋಚನೆ ಮಾಡೋದು. ಇಲ್ಲಿ ನೊಟೋರಿಯಸ್ ಸ್ಥಳ ಇವರು, ಹೆದರ್ಸ್ತಾನೆ ಪಾಂಡವರು. ಅಭಿಮಾನಿ ಬರೀ ಹೊಟ್ಟೆ ತಿಂಬೋರಿವೆಲ್ಲ ಕೂಡ ನೀವೆಲ್ಲ ಇದು ಮಾಡ್ತೀರಾ, ಸುಮ್ಮನೆ ಒಪ್ಕೊಂಡ್ಬಿಡ್ರಿ ಯುದ್ಧಕ್ಕೆ, ಮದ್ದೆ ಮಾಡ್ಲಿಕ್ಕಾಗತ್ತೆ ನಿಮ್ಮ ಕೈಲೇ ಮಾಡಿ ಬಯಸ್ಕೊಂಡ್ಬರ್ತಾರೆ ಆ ಪಾಪಿ ಅವರು. ಅದಕ್ಕೋಸ್ಕರ ಮುಂದೆ ಅವನ ವಚನೂ ಆಗಲೇಬೇಕು. ಹಿಂದೂ ಮಾಡಿದ್ದ ಮುಂದೂ ತಪ್ಪು ಮಾಡೋದು. ಅರ್ಥ ಆಯ್ತಾ? ಆ ದೃಷ್ಟಿಯಿಂದ ಅಪರಾಧ ಹೌದು, ಅದಕ್ಕಾಗಿಯೇ ಹೇಳಿದ್ದು. ಸೊ ಅದನ್ನು ಕೊಲ್ಲಬೇಕಾಯ್ತು, ಕೊಲ್ಲೋ ಸ್ಥಿತಿ ಬಂತು, ನಡೆದು.